ಎಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದಗುರೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರಮಂತಮನಗಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयिगागमान्तं आचार्यभक्तिपरिपूतमनर्घशीलं गोपालदेशिकं निं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्तिरेकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं हस्तामलगताङ्गतं यस्य सारस्वरस्रोतोकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः समन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिपृढोद्गीता नाम दर्शयदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जयसारथिः सन्तस्सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। ಶ್ರೀಮತಿ ರಾಮಾನುಜಾಯ ನಮಃ. ಫೋರ್ತ್ ಕ್ಲಾಸಲ್ಲಿ ರೆಕಾರ್ಡಿಂಗ್ ಆಗಿಲ್ಲ, ಆದ್ದರಿಂದ ಇವಾಗ ಮತ್ತೊಮ್ಮೆ ಅದನ್ನೇ ನೋಡ್ಬಿಟ್ಟು ಆಮೇಲೆ ಮುಂದಕ್ಕೆ ಇಲ್ಲಿ ಹೋದ ರೆಕಾರ್ಡಿಂಗಲ್ಲಿ ಬ್ರೇಕ್ ಆಗಿಬಿಡುತ್ತೆ. ಮುಂದೆ ಆ ನಂತರ ಯಾವಾಗಾದ್ರೆ ಬೇರೆ ಸಮಯದಲ್ಲಿ ಕೇಳೋರಿಗೆ ಮಧ್ಯದಲ್ಲಿ ಆಗಬಹುದು ಅಂತ ಹೇಳಿ, ಅದರಿಂದ ಹೋದ ಸತಿ ಅಥೈತದಪಿ ಅಶಕ್ತೋಸಿ ಕರ್ತುಂ ಮಧ್ಯೋಗಮಾಶ್ರಿತಃ ಸರ್ವಕರ್ಮಫಲತ್ಯಾಗಂ ತತಃ ಕುರ್ಯತ ಆತ್ಮವಾನ್ ಈ ಶ್ಲೋಕದ ತಾತ್ಪರ್ಯ ಚಂದ್ರಿಕೆಯನ್ನು ಅಧ್ಯಯನ ಮಾಡಿದ್ವಿ. ಇದರ ಮೊದಲು ಬರುವ ಶ್ಲೋಕಗಳು 3 ಶ್ಲೋಕಗಳಲ್ಲಿ ಕೆಲವರಿಗೆ ಸಹಸೈವ ಅಂದರೆ ತಕ್ಷಣವೇ ಭಕ್ತಿಯೋಗಕ್ಕೆ ಬೇಕಾದಂತಹ ಚಿತ್ತ ಸಮಾಧಾನವು ಉಂಟಾಗ್ಬಿಡಬಹುದು. ಅದು ಉಂಟಾದರೆ ಅವರಿಗೆ ಪರಭಕ್ತಿ ಅನ್ನೋದು ಲಭಿಸ್ಬಿಡುತ್ತೆ ತಕ್ಷಣವೇ ಅನ್ನೋದನ್ನು ಹೇಳಿ, ಆ ರೀತಿಯಾದ ಚಿತ್ತ ಸಮಾಧಾನವು ಲಭಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಆಗ ಅಭ್ಯಾಸ ಯೋಗವನ್ನು ಮಾಡಬೇಕು. ಮತ್ತೆ 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 ಪರಮಾತ್ಮನ ಗುಣಗಳ ದಿವ್ಯಮಂಗಳ ವಿಗ್ರಹದ ಧ್ಯಾನವನ್ನು, ಅದಾದ ಮೇಲೆ ಚಿತ್ತ ಸಮಾಧಾನ ಬಂದು ಪರಭಕ್ತಿಯು ಆರಂಭಿಸುತ್ತೆ. ಅದು ಕೂಡ ಅಭ್ಯಾಸ ಯೋಗವು ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಪರಮಾತ್ಮನ ಕೈಂಕರ್ಯ ರೂಪವಾದ ಕರ್ಮಗಳನ್ನು ಅವನ ಭಗವದ್ ಆರಾಧನ ರೂಪವಾಗಿ ಅತ್ಯಂತ ಪ್ರೀತಿಯಿಂದ ಆಲಯ ನಿರ್ಮಾಣ, ಪುಷ್ಪಾರೋಪಣ ಮೊದಲಾದದ್ದು, ಇದೆಲ್ಲ ಪುಷ್ಪಾಹರಣ ಮತ್ತು ಪ್ರದಕ್ಷಿಣ, ನಾಮ ಸಂಕೀರ್ತನ, ಸತತ ಕೀರ್ತನ, ಇದೆಲ್ಲವೂ ಕೂಡ ಮಾಡಿದ್ರೂ ಕೂಡ ಇದೆಲ್ಲ ಭಕ್ತಿಯೋಗಕ್ಕೆ ಅಂಕುರ ರೂಪದಲ್ಲಿದೆ. ಇದನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಭಗವದಾರಾಧನ ರೂಪವಾಗಿ ಪರಮಾತ್ಮನ ಪ್ರೀತಿಗಾಗಿ ಆ ರೀತಿ ಮಾಡಿದ್ರೆ ಅದು ಭಕ್ತಿಯೋಗಕ್ಕೆ ಅಂಕುರ ರೂಪ. ಅದರಿಂದ ಅಭ್ಯಾಸ ಯೋಗವು ಲಭಿಸಿ ಅಭ್ಯಾಸ ಯೋಗದಿಂದ ಚಿತ್ತ ಸಮಾಧಾನವಾಗಿ ಅದಾದ ಮೇಲೆ ಪರಭಕ್ತಿ ಅನ್ನೋದು ಭಕ್ತಿಯೋಗ ಆರಂಭಿಸುತ್ತೆ. ಅದಕ್ಕೆ ಇದೆಲ್ಲ ಹಿಂದಿನ ಪರ್ವಗಳು. ಇದು ಉಪಾಯ ಭಕ್ತಿಯೋಗಕ್ಕೆ, ಪರಭಕ್ತಿ ಪಡೆದುಕೊಳ್ಳೋದಕ್ಕೋಸ್ಕರ ಇದೆಲ್ಲವೂ ಕೂಡ ಅದಕ್ಕೆ ಉಪಾಯ ರೂಪವಾಗುತ್ತೆ. ಅದು ಹೇಳಲ್ಪಟ್ಟಿತ್ತು 3 ಶ್ಲೋಕಗಳಲ್ಲಿ. ಅದು ಕೂಡ ಸಾಧ್ಯವಿಲ್ಲ
ಪರಮಾತ್ಮನ ಕೈಂಕರ್ಯಗಳನ್ನು ಪ್ರೀತಿಯಿಂದ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಕರ್ಮಯೋಗವನ್ನು ಮಾಡು ಅಂತ ಹೇಳಿದ್ರು. ಕರ್ಮಯೋಗದಲ್ಲಿಯೂ ಕೂಡ ಅನೇಕ ದಶೆಗಳಿದೆ. ಕರ್ಮಯೋಗದಲ್ಲಿ ಮೊದಲು ಕರ್ಮವನ್ನು ಆರಂಭಿಸಿ ಆತ್ಮದ ಅನುಸಂಧಾನ ರೂಪದಿಂದ ಕರ್ಮಗಳನ್ನು ಆರಂಭಿಸಿ ಅದಾದ ಮೇಲೆ ಅದರಲ್ಲಿ ಒಂದು ಅಭ್ಯಾಸ ಚಿಂತನೆ ಮಾಡುವಂತಹ, ಅದನ್ನೇ ಹೆಚ್ಚಾಗಿ ಆತ್ಮಧ್ಯಾನವನ್ನೇ ಚಿಂತನೆ ಮಾಡುವಂತಹ ಒಂದು ದಶೆ. ಅದಾದ ಮೇಲೆ ಅದರಲ್ಲಿ ಅವನಿಗೆ ಆತ್ಮಜ್ಞಾನವು ಉಂಟಾಗುತ್ತೆ. ಪರಮಾತ್ಮನಿಗೆ ಶೇಷಭೂತನಾದವನು ಅಂತಹ ಜ್ಞಾನವನ್ನು ಉಂಟಾಗಿ ಅದಾದರೆ ಅದರ ನಂತರ ಅವನಿಗೆ ಪರಭಕ್ತಿಯು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಇಲ್ಲಿ ಒಂದಕ್ಕೊಂದಕ್ಕೂ ಕೂಡ ಹೇಳಿರೋದು ಹಿಂದಿನದು ಮುಂದಿನ ಅವಸ್ಥೆಗೆ ಉಪಾಯ ಅಂತ ಹೇಳಿದೆ. ಇದೆಲ್ಲ ಕೂಡ ವಿಕಲ್ಪಗಳಲ್ಲ, ಒಂದೇ ಫಲಕ್ಕೆ ವಿಕಲ್ಪ ಅಲ್ಲ. ಇಲ್ಲಿ ಹೇಳುವಾಗ ಮಯ್ಯಾವೇಶ್ಯ ಮನಃ ಅಂತ ಹೇಳಿ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿ ನೀನು ಸ್ಥಿರವಾದ ಬುದ್ಧಿಯನ್ನು ಹೊಂದಿ ಚಿತ್ತ ಸಮಾಧಾನವನ್ನು ಪಡೆದುಕೋ ಅಂತ ಹೇಳಿ, ಆ ರೀತಿ ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಅಂತ ಹೇಳಿದಾಗ ಅದು ಮಾಡೋಕ್ಕಾಗದೆ ಹೋದರೆ ಅಭ್ಯಾಸ ಯೋಗ ಏನು ತತೋ ಮಾಮಿಚ್ಛಾಪ್ತುಂ ಧನಂಜಯ, ಅಭ್ಯಾಸ ಯೋಗವನ್ನು ಮಾಡಿ ಪಡೆದುಕೋ ಅಂತ ಹೇಳಿದ್ರೆ ಅಭ್ಯಾಸ ಯೋಗದಿಂದ ಪರಭಕ್ತಿ ಪಡೆದುಕೊಳ್ಬೇಕು ಅಂತ ಅರ್ಥವಲ್ಲ. ಅಭ್ಯಾಸ ಯೋಗದಿಂದ ಚಿತ್ತ ಸಮಾಧಾನ, ಅದಾದ ಮೇಲೆ ಪರಭಕ್ತಿ. ಆದ್ದರಿಂದ ಇದೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಎಲ್ಲಕ್ಕೂ ಒಂದೇ ಫಲ ಅಂತ ಅರ್ಥವಲ್ಲ. ಒಂದನ್ನು ಮಾಡಲು ಶಕ್ತಿ ಇಲ್ಲದೆ ಹೋದರೆ ಅದರ ಹಿಂದಿನದನ್ನು ಮಾಡಿ ಮುಂದಿನ ಹಂತದ ಉಪಾಯವಾಗುತ್ತೆ. ಅದನ್ನು ಪಡೆದುಕೊಂಡು ಅದಾದ ಮೇಲೆ ಮುಂದೆ, ಹೀಗೆ ಪರಭಕ್ತಿಗೆ ಮೊದಲು ಬರುವಂತಹ ಈ ಅವಸ್ಥೆಗಳೆಲ್ಲ ಹೇಳಿ ಇದನ್ನು ಒಂದೊಂದಕ್ಕೂ ಕೂಡ ಉಪಾಯವಾಗಿ ಕಾರಣವಾಗುತ್ತೆ ಅಂತ ಹೇಳಿ ಕಡೆಯಲ್ಲಿ ಈ ರೀತಿ ನನ್ನ ಧ್ಯಾನವನ್ನು ಮಾಡೋಕ್ಕೆ ಸಾಧ್ಯವಿಲ್ಲದೆ ಹೋದರೆ ಮದ್ಯೋಗಮಾಶ್ರಿತ ಕರ್ತುಂ ಅಥೈತದಪಿ ಕರ್ತುಂ ಅಶಕ್ತಃ ಅಸಿ, ಅದು ಕೂಡ ಮಾಡೋಕ್ಕೆ ನನ್ನ ಕೈಂಕರ್ಯ ರೂಪವಾದ ಕರ್ಮಗಳನ್ನು ಆರಾಧನಾ ರೂಪವಾಗಿ ಭಕ್ತಿ ಉಂಟು ಮಾಡೋದಕ್ಕೆ ಕಾರಣವಾಗುವಂತಹ, ಮುಂದೆ ಅಭ್ಯಾಸ ಯೋಗಕ್ಕೆ ಕಾರಣವಾಗಿ ಅದಾದ ಮೇಲೆ ಚಿತ್ತ ಸಮಾಧಾನ ಹೊಂದಿ ಭಕ್ತಿಯೋಗವನ್ನು ಆರಂಭಿಸೋಕ್ಕೆ ಕಾರಣವಾಗುವಂತಹ ಇದನ್ನು ಮಾಡೋಕ್ಕೆ ಸಾಧ್ಯವಿಲ್ಲದೆ ಹೋದರೆ, ಶಕ್ತಿ ಇಲ್ಲದೆ ಹೋದರೆ ಸರ್ವಕರ್ಮ ಫಲತ್ಯಾಗಂ ತದಕ್ಕುರು ಯಥಾತ್ಮವಾನ್, ನೀನು ಕರ್ಮಫಲ ತ್ಯಾಗವನ್ನು ಮಾಡಿ ಕರ್ಮಯೋಗವನ್ನು ಮಾಡು ಅಂತ ಅರ್ಥ. ಮಾಡಿ ಆತ್ಮಜ್ಞಾನವನ್ನು ಪಡೆದುಕೊಂಡು ಮುಂದೆ ನೀನು ಭಕ್ತಿಯೋಗವನ್ನು ಮಾಡಬಹುದು. ಆದ್ದರಿಂದ ಎಲ್ಲಕ್ಕೂ ಒಂದೇ ಫಲ ಅಂತ ಅರ್ಥವಲ್ಲ. ಒಂದೊಂದು ಕೂಡ ಅದರ ಮುಂದಿನ ದಶೆಗೆ ಕಾರಣವಾಗುತ್ತೆ. ಕರ್ಮಯೋಗವು ಈ ರೀತಿ ಮಾಡಿದ್ರೆ ಅದರಲ್ಲಿಯೇ ಕೂಡ ಕರ್ಮಯೋಗದಲ್ಲಿ ಕರ್ಮದಿಂದ ಆರಂಭಿಸಿ ಆತ್ಮಾನುಸಂಧಾನದೊಡನೆ ಅದರ ಒಂದು ಚಿಂತನೆಯನ್ನು ಅಧಿಕವಾಗಿ ಮಾಡಿಕೊಂಡು ಅದನ್ನು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅವನಿಗೆ ವಿಶೇಷತ್ವ ಜ್ಞಾನ ಬಂದರೆ ಪರಭಕ್ತಿಗೆ ಹೋಗಬಹುದು ಮುಂದೆ. ಆದ್ದರಿಂದ ಈ ರೀತಿ ಇಲ್ಲಿ ಹೇಳಲ್ಪಟ್ಟಿದೆ ಅನ್ನೋದನ್ನು ಮಧ್ಯೋಗಮಾಶ್ರಿತ ಏತದಪಿ ಕರ್ತು ನ ಶಕ್ನೋಷಿ ಎಂದು ಅಶಕ್ತನಾದವನಿಗೆ ಇಲ್ಲಿ ಹೇಳಿರುವಂಥದ್ದು. ಆದ್ದರಿಂದ ಇದು ಒಂದಕ್ಕೊಂದಕ್ಕೂ ಸಮಾನ ಫಲವಲ್ಲ. ಅದರಲ್ಲಿ ಅಶಕ್ತಿನಾದವನಿಗೆ ಇದು ಹೇಳಲ್ಪಟ್ಟಿದೆ ಅಂತ ಹೇಳಿದ್ರೆ ಇದರಿಂದ ಅದನ್ನು ಪಡೆದುಕೊಳ್ಬೇಕು ಅಂತ ಅರ್ಥವೇ ಹೊರತು ಅದಕ್ಕೂ ಒಂದೇ ಫಲ ಅಂತ ಅರ್ಥವಲ್ಲ. ಮುಂದೆ ಸ್ವಾಮಿ ದೇಶಿಕನು ಹೇಳ್ತಾರೆ, ಸ್ನಾನಂ ಸಪ್ತವಿಧಂ ಪ್ರೋಕ್ತಂ ಅಂತ ಹೇಳಿದಾಗೆ ಅವಾಗ ಸ್ನಾನ ಮಾಡೋಕ್ಕಾಗದೇ ಇರೋವನಿಗೆ ಮಂತ್ರ ಸ್ನಾನ ಮಾಡು ಅಂತ ಹೇಳಿದ್ರೆ, ಇದಕ್ಕೆ ಶಕ್ತಿ ಇಲ್ಲದೆ ಹೋದರೆ ಮಂತ್ರ ಸ್ನಾನ ಮಾಡು ಅಂತ ಹೇಳಿದ್ರೆ, ಮಂತ್ರ ಸ್ನಾನಕ್ಕೂ ಅವಗಾಹ ಸ್ನಾನಕ್ಕೂ ಫಲ ಒಂದೇ. ಆದರೆ ಇಲ್ಲಿ ಆ ರೀತಿಯಲ್ಲ ಇಲ್ಲಿ ಹೇಳಿರೋದು. ನೀನು ಭಕ್ತಿಯೋಗಕ್ಕೆ ಬೇಕಾದ ಅಂಕುರ ರೂಪವಾದ ಕರ್ಮಗಳನ್ನು ಮಾಡೋಕ್ಕೆ ಸಾಧ್ಯವಿಲ್ಲದೆ ಹೋದರೆ ಕರ್ಮಯೋಗವನ್ನು ಮಾಡು ಅಂತ ಹೇಳಿರುವಾಗ ಇದು ಒಂದೇ ಫಲ ಅಂತ ಅರ್ಥವಲ್ಲ ಎರಡಕ್ಕೂ. ಇದರಿಂದ ಪರಭಕ್ತಿಯು ಉಂಟಾಗುತ್ತೆ ಅಂತ ಅರ್ಥ. ಅದಕ್ಕೆ ಉಪಾಯವಾಗುತ್ತೆ ಇದು. ಅದರಲ್ಲಿ ಅಶಕ್ತನಿಗೆ ಇದು ಹೇಳಲ್ಪಟ್ಟಿದೆ ಅಂತ ಇಲ್ಲಿ ಈ ರೀತಿಯಲ್ಲಿ ಅರ್ಥ ಮಾಡಬೇಕು. ಆದ್ದರಿಂದ ಮಧ್ಯೋಗಂ ಅಂತ ಪರಮಾತ್ಮ ಯೋಗ ಅದ್ಯಾವುದು ಅಂತ ಹೇಳಿದ್ರೆ ಮದ್ಗುಣಾನುಸಂಧಾನ ಸ್ಕೃತ ಮದೇಕ ಪ್ರಿಯತ್ವಾಕಾರಂ ಭಕ್ತಿಯೋಗಮಾಶ್ರಿತ್ಯ ಭಕ್ತಿಯೋಗ ಅಂಕುರ ರೂಪಂ ಏತತ್ ಮಮ ಕರ್ಮ ಮತ್ಕರ್ಮ ಅಪಿ ಕರ್ತು ನ ಶಕ್ನೋಷಿ. ನನ್ನ ಕೈಂಕರ್ಯ ರೂಪವಾದ ಕರ್ಮಗಳು ಏನು ಹೇಳಲ್ಪಟ್ಟಿತ್ತೋ ಅದನ್ನು ಮಾಡಲು ಸಾಧ್ಯವಿಲ್ಲದೆ ಹೋದರೆ ನ ಶಕ್ತಃ ಅಶಿ, ಶಕ್ತೋಷಿ, ಶಕ್ತವಿಲ್ಲದೆ ಹೋದರೆ, ಶಕ್ತಿ ಇಲ್ಲದೆ ಹೋದರೆ ತತಃ ಆತ್ಮಸ್ವಭಾವ ಅನುಸಂಧಾನ ರೂಪಂ ಪರಭಕ್ತಿ ಜನನಂ ಪೂರ್ವಷಟ್ಕೋರಿತಮಾಶ್ರಿತ್ಯ ತದುಪಾಯತೆಯ ಸರ್ವಕರ್ಮ ಫಲತ್ಯಾಗಂ ಕುರು. ಮೊದಲು 6 ಅಧ್ಯಾಯಗಳಲ್ಲಿ ಹೇಳಲ್ಪಟ್ಟ
ಆತ್ಮಾನುಸಂಧಾನ ಅಕ್ಷರ ಯೋಗ ಅಂತ ಅದಕ್ಕೆ ಅರ್ಥ. ಅಕ್ಷರ ಯೋಗವು ಅದೇನೆ, ಆತ್ಮಾನುಸಂಧಾನ. ಅದರಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೋ, ಅದರಿಂದಲೂ ನಿಮಗೆ ಪರಭಕ್ತಿಯು ಉಂಟಾಗುತ್ತೆ. ಇದು ಮೊದಲ 6 ಅಧ್ಯಾಯಗಳಲ್ಲಿ ಹೇಳಿದ ವಿಷಯ. ಆದ್ದರಿಂದ ಇದು ಪರಭಕ್ತಿ ಜನನಕ್ಕೆ ಉಪಾಯವಾಗಿದೆ. ಪೂರ್ವಶಕ್ಕೋದಿತಂ ಆಶ್ರಿತ್ಯ ತದುಪಾಯತೆಯ ಸರ್ವ. ಅದಕ್ಕೂ ಉಪಾಯವಾದದ್ದು ಯಾವುದು ಅಂದರೆ, ಅಕ್ಷರ ಯೋಗಕ್ಕೆ ಉಪಾಯವಾದದ್ದು ಯಾವುದು ಅಂದರೆ ಕರ್ಮ ಫಲತ್ಯಾಗ. ಮೊದಲನೇ ಆರಂಭ ದಶೆ ಕರ್ಮಯೋಗದಲ್ಲಿ ಮತ್ಪ್ರಿಯತ್ವೇನ ಮದೇಕ ಪ್ರಾಪ್ಯದ ಬುದ್ಧಿರ್ಹಿ ಪ್ರಕ್ಷೀಣ ಅಶೇಷ ಪಾಪಸ್ಯೈವ ಜಾಯತೆ. ಇದು ಬಹಳ ಪ್ರಧಾನವಾದ ವಾಕ್ಯ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ನೋಡಿದ್ರೆ ನಾವು ಇದು ಬಹಳ ಮುಖ್ಯವಾದ ಒಂದು ಅಂಶ ಇಲ್ಲಿ ಹೇಳಲ್ಪಟ್ಟಿರೋದು. ಹಿಂದಿನ ಶ್ಲೋಕದಲ್ಲಿ ಹೇಳುವಾಗ ಮದರ್ಥಮಪಿ ಕರ್ವಾಣಿ ಕುರ್ವಂ ಸಿದ್ಧಿಂ ಅವಾಪ್ಸ್ಯಸಿ. ಎಲ್ಲ ಸಿದ್ಧಿಂ ಸಮಾನವಾಗಿ ಹೇಳಿದೆ ಎಲ್ಲ ಕಡೆಯಲ್ಲಿಯೂ. ಸಿದ್ಧಿ ಅಂದರೆ ಇದರಿಂದ ಮುಂದಕ್ಕೆ ಬೇಕಾದ ಅವಸ್ಥೆ ಅಂತ ಅರ್ಥ, ಹೊರತು ಭಕ್ತಿಯೋಗ ಅಂತ ಅರ್ಥವಲ್ಲ. ಇಲ್ಲಿ ಹೇಳಿರುವಾಗ ಕರ್ಮಾಣಿ ಆಲಯ ನಿರ್ಮಾಣ ಮೊದಲಾದದ್ದೆಲ್ಲ ಹೇಳಿ, ಸಂಕೀರ್ತನ, ಪ್ರದಕ್ಷಿಣ, ಸ್ತುತಿ, ನಮಸ್ಕಾರ ಇದೆಲ್ಲ ಮಾಡಿದ್ರೆ ತಾನಿ ಅತ್ಯರ್ಥ ಪ್ರಿಯತ್ವೇನ ಆಚರ. ಅತ್ಯರ್ಥ ಪ್ರಿಯತ್ವೇನ ಮದರ್ಥಂ ಕರ್ಮಾಣಿ ಕುರ್ವನ್ನಪಿ ಅಚಿರಾತ್ ಅಭ್ಯಾಸಯೋಗ ಪೂರ್ವಿಕಾಮೈ ಸ್ಥಿರಾಂ ಚಿತ್ತಸ್ಥಿತಿಂ ಲಬ್ಧ್ವಾ ಮತ್ಪ್ರಾಪ್ತಿ ರೂಪಾಂ ಸಿದ್ಧಿಮವಾಪ್ಸ್ಯಸಿ. ಸಿದ್ಧಿ ಅಂತ ಹೇಳಿರೋದು ಇಲ್ಲಿ ಪರಂಪರೆಯಾಗಿ ಸಿದ್ಧಿಸುತ್ತೆ ಅಂತ ಅರ್ಥ. ಇದನ್ನು ಮಾಡಿ ಅಭ್ಯಾಸ ಯೋಗದಿಂದ ಅಂತ ಹೇಳಿದ್ರೆ, ಇದಕ್ಕೆ ಇದು ಮಾಡೋಕ್ಕೆ ಶಕ್ತಿ ಇಲ್ಲದವನಿಗೆ ಕರ್ಮಯೋಗ. ಆದ್ದರಿಂದ ಕರ್ಮಯೋಗ ಮಾಡದೇ ಇದ್ದರೂ ಇದನ್ನು ಮಾಡೋಕ್ಕೆ ಶಕ್ತಿ ಇದ್ದರೆ ನೇರವಾಗಿ ಭಕ್ತಿಯೋಗಕ್ಕೆ ಕೊಂಡು ಹೋಗ್ಬೋದು ಅಂತ ಇಲ್ಲಿ ತಿಳಿದು ಬರುತ್ತೆ. ಕರ್ಮಯೋಗವನ್ನೇ ಮಾಡದೆ ಈ ರೀತಿಯಾದ ಒಂದು ಅತ್ಯಂತ ಪ್ರೀತಿಯಿಂದ ಪರಮಾತ್ಮನ ಕರ್ಮಗಳನ್ನು, ಕೈಂಕರ್ಯ ರೂಪವಾದ ಕರ್ಮಗಳನ್ನು, ನಮಸ್ಕಾರ, ಸ್ತುತಿ, ಪ್ರದಕ್ಷಿಣ ಇವುಗಳನ್ನೆಲ್ಲ ಮಾಡಿದ್ರೆ, ಅತ್ಯಂತ ಪ್ರೀತಿಯಿಂದ ಪರಮಾತ್ಮನಿಗೋಸ್ಕರವೇ ಮಾಡಿದ್ರೆ, ಅಭ್ಯಾಸಪೂರ್ವಕವಾದ ಅವನಲ್ಲಿ ಅಭ್ಯಾಸ ಯೋಗವು ಬಂದು ಚಿತ್ತ ಸಮಾಧಾನ ಉಂಟಾಗಿ ಪರಮಾತ್ಮ ಭಕ್ತಿ ಯೋಗವು ಆರಂಭಿಸಿಬಿಡುತ್ತೆ ಅವನಿಗೆ ಅಂತ ಹೇಳಲ್ಪಟ್ಟಿರೋದು. ಇಂಥ ಅಧಿಕಾರಿಗೆ ಅಂತ ಹೇಳಲ್ಪಟ್ಟಿದೆ. ಇದು ಹೇಗೆ ಸಾಧ್ಯ? ಕರ್ಮಯೋಗ ಮಾಡಿತಾನೆ, ಕರ್ಮಯೋಗ ಅಥವಾ ಜ್ಞಾನಯೋಗ ಮಾಡಿತಾನೆ ಭಕ್ತಿಯೋಗಕ್ಕೆ ಬರಬೇಕು. ನಾಮ ಸಂಕೀರ್ತನೆಗಳು, ಪ್ರದಕ್ಷಿಣ ಇದನ್ನೆಲ್ಲ ಪ್ರೀತಿಯಿಂದ ಮಾಡಿದ್ರೆ ನಿನಗೆ ಪರಭಕ್ತಿಗೆ ಹೋಗಬಹುದು ಅಂತ ಹೇಳಿದ್ರೆ ಕರ್ಮಯೋಗವಿಲ್ಲದೆ. ಯಾಕೆಂದರೆ ಅದು ಮಾಡೋಕ್ಕೆ ಶಕ್ತಿ ಇಲ್ಲದೆ ಹೋದರೆ ಕರ್ಮಯೋಗ ಮಾಡು ಅಂತ ಹೇಳಿರೋದು. ಆ ಶಕ್ತಿ ಇದ್ದರೆ ಅದನ್ನೇ ಆರಂಭಿಸಿಬಿಡ್ಬೋದಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾರೆ. ಮತ್ಪ್ರಿಯತ್ವೇನ ಮದೇಕ ಪ್ರಾಪ್ಯದ ಬುದ್ಧಿ ಪ್ರಕ್ಷೀಣ ಅಶೇಷ ಪಾಪಸ್ಯೈವ ಜಾಯತೆ. ಆ ರೀತಿ ಪ್ರತಿಬಂಧಕವಾದ ಪಾಪಗಳು ನಾಶವಾಗಿದ್ದರೆ ಸಾಧ್ಯ. ಅದು ಕರ್ಮಯೋಗದಿಂದ ಸಾಧ್ಯವಾಗುತ್ತೆ, ಅಥವಾ ಕೆಲವರಿಗೆ ಪೂರ್ವಜನ್ಮ ಪುಣ್ಯದಿಂದ ಸಾಧ್ಯವಾಗ್ಬೋದು. ಹಿಂದಿನ ಜನ್ಮದಲ್ಲಿ ಕರ್ಮಯೋಗ ಮಾಡಿದ್ದರೆ ಅವರು ಮುಂದೆ ಭಕ್ತಿಯೋಗಕ್ಕೆ ಅವರು ಹೋಗೋದಕ್ಕೆ ಮುಂದಿನ ಜನ್ಮದಲ್ಲಿ ಆರಂಭದಲ್ಲಿಯೇ ಸಾಧ್ಯವಾಗಬಹುದು. ಆದರೆ ಈ ಪಾಪಗಳೆಲ್ಲವೂ ಕೂಡ ನಾಶವಾಗಿರಬೇಕು. ಅದಕ್ಕೆ ಪ್ರತಿಬಂಧಕವಾದ ಪಾಪಗಳು ನಾಶವಾಗಿದ್ದರೇನೆ ಪರಮಾತ್ಮನೇ ಪ್ರಾಪ್ಯನು ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ಅವನಲ್ಲಿ ಭಕ್ತಿ ಮಾಡುವಂತಹ ಒಂದು ಸ್ಥಿತಿ ಸಾಧ್ಯವಾಗುತ್ತೆ. ಆ ದಶೆ ಅವರಿಗೆ ಅನ್ನೋದು ಇಲ್ಲಿ ಪ್ರಕ್ಷೀಣ ಅಶೇಷ ಪಾಪಸ್ಯೈವ ಜಾಯತೆ. ಆದ್ದರಿಂದ ಇದು ಕರ್ಮಯೋಗ ಮಿಕ್ಕಿದವರಿಗೆಲ್ಲ ಕರ್ಮಯೋಗವೇ. ಕೆಲವರಿಗೆ ಪೂರ್ವಜನ್ಮ ಸುಕೃತದಿಂದ ಮೊದಲೇ ಮಾಡಿ ಆ ಪಾಪಗಳೆಲ್ಲ ನಾಶವಾಗಿದ್ದರೆ ಸಹಸೈವ ಅಂತ ಹೇಳ್ತಾರೆ. ಸಹಸೈವ ತಕ್ಷಣವೇ ಉಂಟಾಗಿಬಿಡ್ಬೋದು ಅಂತ ಹೇಳಿಬಿಟ್ಟು ಅದನ್ನು ಇಲ್ಲಿ ಹೇಳ್ತಾ ಇರೋದು. ಯಥಾತ್ಮವಾನ್ ಯಥಮನಸ್ಕಃ ತತಃ ಅನಭಿಸಂಹಿತ ಫಲೇನ. ಆ ರೀತಿ ಇಲ್ಲದೆ ಇರೋರಿಗೆ, ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಯಾರೇ ಆದರೂ ಮುಮುಕ್ಷು ಆದವರು ಈ ಉಪಾಸನಾ ಮಾರ್ಗವನ್ನು ಹೋಗೋದಕ್ಕೆ ಇಚ್ಛೆ ಪಡುವವರು ಕರ್ಮಯೋಗವನ್ನು ಮಾಡಿ ಆಮೇಲೆ ಭಕ್ತಿಯೋಗಕ್ಕೆ ಹೋಗಬೇಕು. ಆದ್ದರಿಂದ ಆಗ ಏನು ಮಾಡ್ತಾರೆ ಅಂದರೆ ಅನಭಿಸಂಹಿತ ಫಲೇನ ಮದಾರಾಧನ ರೂಪೇಣ ಅನುಷ್ಠಿತೇನ ಕರ್ಮಣ ಸಿದ್ಧೇನ ಆತ್ಮಧ್ಯಾನೇನ. ಕರ್ಮಗಳನ್ನು ಈ ರೀತಿ ಪರಮಾತ್ಮನ ಆರಾಧನ ರೂಪವಾಗಿ ಫಲದಲ್ಲಿ ಆಶೆ ಇಲ್ಲದೆ ಮಾಡ್ತಾ ಇದ್ದರೆ ಆತ್ಮಧ್ಯಾನವು ಏರ್ಪಡುತ್ತೆ. ಅದರ ಚಿಂತನೆ ರೂಪವಾದದ್ದು. ನಿವೃತ್ತ ಅವಿದ್ಯಾದಿ ಸರ್ವತಿರೋಧಾನೆ. ಅದಾದ ಮೇಲೆ ಆತ್ಮಚಿಂತನೆಯೇ ಅಧಿಕವಾಗಿ ಹೋದರೆ ಆಗ ಅವನಿಗೆ ಎಲ್ಲವೂ ಅದಕ್ಕೆ ಪ್ರತಿಬಂಧಕವಾದ ಎಲ್ಲ ಮರಗಳು ಕೂಡ ಅವಿದ್ಯೆ ಮೊದಲಾದದ್ದೆಲ್ಲ ನಾಶವಾದಾಗ ಮಚ್ಚೇಷತೈಕ ಸ್ವರೂಪೇ ಪ್ರತ್ಯಗಾತ್ಮನಿ ಸಾಕ್ಷಾತ್ಕೃತೆ ಸತಿ. ಪರಮಾತ್ಮನಿಗೆ ಶೇಷಭೂತನಾದನು ಅನ್ನುವ ಪ್ರತ್ಯಗಾತ್ಮನ ಒಂದು
ಸ್ವರೂಪವು ಸಾಕ್ಷಾತ್ಕಾರವಾದರೆ ಆಗ ಮಯಿ ಪರಾಭಕ್ತಿ ಸ್ವಯಮೇವ ಉತ್ಪದ್ಯತೆ. ಇದರಿಂದ ಇದು ಪ್ರತಿಬಂಧಕ ಹೋದರೆ ತಾನೇ ಫಲ ಬಂದುಬಿಡುತ್ತೆ, ತಾನೇ ಉತ್ಪನ್ನವಾಗಿಬಿಡುತ್ತೆ ಪರಭಕ್ತಿ ಅಂತ. ಸ್ವಯಮೇವ ಉತ್ಪದ್ಯತೆ ಅದು ಇಲ್ಲಿಯೇ 18ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ ಇತ್ಯಾರಭ್ಯ ವಿಮುಚ್ಯ ನಿರ್ಮಮಶ್ಯಾಂತಹ ಬ್ರಹ್ಮಭೂಯಾಯ ಕಲ್ಪತೆ. ಬ್ರಹ್ಮಭೂಯಾಯ ಅನ್ನೋದು ಇಲ್ಲಿ ಆತ್ಮಸಾಕ್ಷಾತ್ಕಾರ. ಬ್ರಹ್ಮಭೂತಃ ಪ್ರಸನ್ನಾತ್ಮ ನಶೋತಿಥಿ ನಕಾಂಕ್ಷತಿ. ಅಂತಹ ಆತ್ಮಸಾಕ್ಷಾತ್ಕಾರ ಪಡುವವನಿಗೆ ಯಾವ ಶೋಕ ಮೋಹಗಳು ಯಾವುದು ಇರೋದಿಲ್ಲ, ಅವನಿಗೆ ಬೇರೆ ಯಾವ ಫಲಗಳಲ್ಲಿಯೂ ಆಸೆ ಇರೋದಿಲ್ಲ. ಸಮಃ ಸರ್ವೇಷು ಭೂತೇಷು ಸಮತ್ವ ಯೋಗವನ್ನು ಪಡೆದುಕೊಳ್ತಾನೆ. ಅದಾದ ಮೇಲೆ ಮದ್ಭಕ್ತಿಂ ಲಭತೆ ಪರಾಂ, ಪರಭಕ್ತಿಯನ್ನು ಪಡೆದುಕೊಂಡು ಭಕ್ತಿಯೋಗವನ್ನು ಮಾಡಿ ಪರಮಾತ್ಮನನ್ನು ಪಡೆದುಕೊಳ್ತಾನೆ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಸ್ವಾರ್ಥೇಶು ಏವ ಕರ್ಮಸು ನಿಬದ್ಧ ಚಿತ್ತಸ್ಯ ಕಥಂ ತತ್ವದರ್ಥೇಶು ಕರ್ಮಸು ಅತ್ಯರ್ಥ ಪ್ರಿಯತ್ವೇನ ಪ್ರವೃತ್ತಿ ಸಂಭವೇತ್ ಉಪಾಯ ಪರಂಪರಾ ಕಾಷ್ಠಾಭೂತಾಂ ಕರ್ಮಯೋಗಂ ಪ್ರತ್ಯಭಿಜ್ಞಾಪಯತಿ. ಉಪಾಯ ಪರಂಪರೆಯಲ್ಲಿ ಇದು ಮೊದಲು ಇಲ್ಲಿ ಅವರೋಹ ಕ್ರಮ ಹೇಳ್ತಾ ಇರೋದ್ರಿಂದ ಮೊದಲು ಚಿತ್ತ ಸಮಾಧಾನ ಹೇಳಿಬಿಟ್ರು, ಪರಭಕ್ತಿಗೆ ಉಂಟಾಗುವುದಕ್ಕೆ ಕಾರಣವಾದ್ದು. ಅದಿಲ್ಲದೆ ಹೋದರೆ ಅಭ್ಯಾಸ ಯೋಗ, ಅದಕ್ಕೆ ಹಿಂದಿನ ದಶೆ. ಅದು ಇಲ್ಲದೆ ಹೋದರೆ ಪರಮಾತ್ಮನ ಕರ್ಮಗಳು ಕೈಂಕರ್ಯ ರೂಪವಾಗಿ, ಅದು ಇಲ್ಲದೆ ಹೋದರೆ ಕರ್ಮಯೋಗ. ಆದ್ದರಿಂದ ಇದು ಕಾಷ್ಠಾಭೂತವಾದದ್ದು ಅಂತ ಹೇಳಿದ್ರೆ ಅವರೋಹ ಕ್ರಮದಲ್ಲಿ ಹೇಳಲ್ಪಟ್ಟಿರೋದು. ಎಲ್ಲ ಕರ್ಮಗಳಲ್ಲಿಯೇ ಇಲ್ಲಿ ಸ್ವಾರ್ಥವಾದ ಕರ್ಮಗಳಲ್ಲಿಯೇ ಸ್ಥಿರವಾಗಿ ಮನಸ್ಸುಳ್ಳವರಿಗೆ ಪರಮಾತ್ಮನ ಪರವಾಗಿಯೇ ಕರ್ಮಗಳನ್ನು ಮಾಡಬೇಕು, ಅವನ ಪ್ರೀತಿಗಾಗಿಯೇ ಮಾಡಬೇಕು, ಬಹಳ ಪ್ರೀತಿಯಿಂದ ಮಾಡಬೇಕು. ಹೇಗೆ ಸಾಧ್ಯ ಇದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇಲ್ಲಿ ಕರ್ಮಯೋಗವನ್ನು ಮಾಡು. ಅದು ಸಾಧ್ಯವಾಗುವುದಿಲ್ಲ ಎಲ್ಲರಿಗೂ. ಅದು ಉಂಟಾಗಬೇಕಾದ್ರೆ ಕರ್ಮಯೋಗವನ್ನು ಮಾಡಬೇಕು. ಮಧ್ಯೋಗಮಾಶ್ರಿತ ಇತಿ ಇತ್ಯಸ್ಯ ಅಕ್ಷರಯೋಗ ವಿಷಯೇಣ ಉತ್ತರಾರ್ಧೇನ ಅನ್ವಯ ವ್ಯುದಾಸಾಯ ಪೂರ್ವಾರ್ಧಾನ್ವಯ ಮಾಹ. ಈ ಮಧ್ಯೋಗಮಾಶ್ರಿತ ಅನ್ನೋದು ಪರಮಾತ್ಮನ ಯೋಗವನ್ನು ತಿಳಿಸುತ್ತೆ. ಯಥಾತ್ಮವಾನ್ ಅಂತ ಅರ್ಥ ಇದಕ್ಕೆ ಸೇರಿಸೋದಿಲ್ಲ, ಇದಕ್ಕೆ ಅನ್ವಯಿಸೋದಿಲ್ಲ. ಉತ್ತರಾರ್ಧದಲ್ಲಿ ಹೇಳಿರೋದು ಜೀವಾತ್ಮನ ಯೋಗ, ಅಕ್ಷರ ಯೋಗ. ಮೊದಲ ಭಾಗದಲ್ಲಿ ಹೇಳಿರುವ ಮಧ್ಯೋಗಂ ಅಂತ ಹೇಳಿರೋದು ಪರಮಾತ್ಮ ಯೋಗವನ್ನು ತಿಳಿಸುತ್ತದು. ತಸ್ಯ ಅಶಕ್ತತ್ವ ಜ್ಞಾಪನಾಯ ಮದ್ಗುಣ, ಅದು ಶಕ್ತಿ ಇಲ್ಲದೆ ಹೋದರೆ ಮಾಡುವುದಕ್ಕೆ ಅಂತ ಹೇಳಿರೋದು. ಭಕ್ತಿಯೋಗಾವಸ್ಥಾ ವಿಶೇಷತಃ ಅತಃಪೂರ್ವಾವಸ್ಥಾ ನಾಸ್ತಿ ಇತಿ ವ್ಯಂಜನಾಯ ಭಕ್ತಿಯೋಗ ಅಂಕುರ ರೂಪಂ. ಭಕ್ತಿಯೋಗದಲ್ಲಿಯೇ ಒಂದು ಅವಸ್ಥಾ ವಿಶೇಷವಲ್ಲ ಇದು, ಅದಕ್ಕೆ ಅಂಕುರ ರೂಪವಾದದ್ದು. ಈ ಪರಮಾತ್ಮನ ಕೈಂಕರ್ಯಗಳನ್ನು ಮತ್ಕರ್ಮ ಪರಮೋಭವ ಅಂತ ಹೇಳಿರೋದು ಮದರ್ಥನಮಪಿ ಕರ್ವಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಪರಮಾತ್ಮನ ಪ್ರೀತಿಗೋಸ್ಕರವೇ ಕೈಂಕರ್ಯಗಳನ್ನು ಮಾಡುವುದಿಲ್ಲ ಭಕ್ತಿಯೋಗಕ್ಕೆ ಅಂಕುರ ರೂಪವೇ ಹೊರತು ಭಕ್ತಿಯೋಗದ ಒಂದು ಹಿಂದಿನ ದಶೆಯಲ್ಲ, ಅದು ಹಿಂದಿನ ಅವಸ್ಥೆಯಲ್ಲ. ಅದನ್ನೆಲ್ಲ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಮಧ್ಯೋಗಂ ಇತ್ಯನೇನ ಜೀವಾತ್ಮಯೋಗ ವ್ಯವಚ್ಛೇದ. ಜೀವಾತ್ಮಯೋಗವಲ್ಲ, ಪರಮಾತ್ಮನ ಯೋಗ. ಮಧ್ಯೋಗಮಾಶ್ರಿತ ಕೃಷ್ಣನು ನೇರವಾಗಿ ಹೇಳ್ತಿರೋದು ಅರ್ಜುನನಿಗೆ. ಪರಮಾತ್ಮ ಯೋಗ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ಅದರಲ್ಲಿ. ತತಶ್ಚ ಮಧ್ಯೋಗಮಾಶ್ರಿತ್ಯ ತದಂಕುರೇ ಕರ್ಮಣಿ ಅಸಮರ್ಥಃ ಚೇತ್ ಜೀವಾತ್ಮಯೋಗಮಾಶ್ರಿತ್ಯ ತದಂಕುರೇ ಕರ್ಮಯೋಗೇ ಪ್ರವರ್ತಸ್ವ ಇತಿ ವಾಕ್ಯಾರ್ಥ. ಆದ್ದರಿಂದ ಪರಮಾತ್ಮ ಯೋಗವನ್ನು ಆಶ್ರಯಿಸಿ ಅದನ್ನು ಮಾಡಬೇಕು ಅನ್ನುವ ಒಂದು ಇಚ್ಛೆಯಿಂದ ಅದಕ್ಕೆ ಅಂಕುರ ರೂಪವಾದದ್ದು ಅಂದರೆ ಅದನ್ನು ಉಂಟು ಮಾಡುವಂತಹ ಪರಮಾತ್ಮನ ಕೈಂಕರ್ಯ ರೂಪವಾದ ಕರ್ಮಗಳನ್ನು ಮಾಡುವುದಕ್ಕೆ ಸಾಮರ್ಥ್ಯವಿಲ್ಲದಿದ್ದರೆ ಜೀವಾತ್ಮಯೋಗವನ್ನು ಆಶ್ರಯಿಸಿ ಅಂತ ಹೇಳಿದ್ರೆ ಜೀವಾತ್ಮನ ಸಾಕ್ಷಾತ್ಕಾರ ಪಡೆದುಕೊಳ್ಳಬೇಕು ಅನ್ನೋ ಇಚ್ಛೆಯಿಂದ ಅದಕ್ಕೆ ಅಂಕುರ ರೂಪವಾದ ಕರ್ಮಯೋಗವನ್ನು ಮಾಡು ಅನ್ನೋದು ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಮಧ್ಯೋಗಮಾಶ್ರಿತ್ಯ ಭಕ್ತಿಯೋಗವನ್ನು ಮಾಡಬೇಕು ಅನ್ನುವ ದೃಷ್ಟಿಯಿಂದ ಅದಕ್ಕೆ ಅಂಕುರ ರೂಪವಾದ ಕರ್ಮಣಿ ಅಸಮರ್ಥಃ ಚೇತ್ ಮತ್ಕರ್ಮ ಪರಮೋಭವ ಅಂತ ಹೇಳಿ ಶ್ಲೋಕದ ಅರ್ಥ ಇದು. ಪರಮಾತ್ಮನ ಕೈಂಕರ್ಯ ರೂಪ ಕರ್ಮಗಳನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಹೋದರೆ ಜೀವಾತ್ಮಯೋಗಮಾಶ್ರಿತ್ಯ ಜೀವಾತ್ಮನ ಸಾಕ್ಷಾತ್ಕಾರ ಪಡೆದುಕೊಳ್ಬೇಕು ಅನ್ನುವ ಅಕ್ಷರಯೋಗ ಅದನ್ನು ಪಡೆದುಕೊಳ್ಳುವ ಇಚ್ಛೆಯಿಂದ ತದಂಕುರೇ ಕರ್ಮಯೋಗೆ ಅದಕ್ಕೆ ಅಂಕುರ ರೂಪದಲ್ಲ ಇರುವ ಕರ್ಮಯೋಗ ಅದನ್ನು ಉತ್ಪತ್ತಿ ಮಾಡುತ್ತೆ. ಇದು ಅಂಕುರ ಅಂದರೆ ಇದು ಮುಂದೆ ಬರೋದು ಜೀವಾತ್ಮ ಅಕ್ಷರಯೋಗ ಅಂತ ಹೇಳಿದ್ರೆ ಜೀವಾತ್ಮನ ಸಾಕ್ಷಾತ್ಕಾರ. ಕರ್ಮಯೋಗವನ್ನು ಆರಂಭಿಸು, ಅದರ ಫಲವಾಗಿ ನಿನಗೆ ಕಡೆಯಲ್ಲಿ ಜೀವಾತ್ಮನ ಸಾಕ್ಷಾತ್ಕಾರ ಉಂಟಾಗುತ್ತೆ ಅನ್ನೋದು
ತದೇತತ್ ಅಭಿಪ್ರಾಯ ತತಃ ಅಕ್ಷರಯೋಗಸ್ಯಾಪಿ ಅವ್ಯವಧಾನೇನ ಮೋಕ್ಷೋಪಾಯತು ವಿದಾಸಾಯ ಪರಭಕ್ತಿ ಜನನಂ. ಅಕ್ಷರಯೋಗವು ಮೋಕ್ಷಕ್ಕೆ ನೇರವಾಗಿ ಕಾರಣವಲ್ಲ, ಇದರಿಂದ ಭಕ್ತಿಯೋಗವನ್ನು ಮಾಡಬೇಕು. ಪರಭಕ್ತಿಯನ್ನು ಉಂಟು ಮಾಡುತ್ತೆ. ಪರಭಕ್ತಿಯನ್ನು ಉಂಟಾದಾಗ ಭಕ್ತಿಯೋಗ ಆರಂಭಿಸುತ್ತೆ. ಅದಾದ ಮೇಲೆ ಭಕ್ತಿಯೋಗ ಪೂರ್ಣವಾದಾಗ ಪರಮಾತ್ಮನ ಪ್ರಾಪ್ತಿ ಮೋಕ್ಷ ಅಂತ ಹೇಳೋದು. ಸಪ್ರಕಾರ ಅಕ್ಷಯೋಗ ಪ್ರತಿವಿಜ್ಞಾಪನಾರ್ಥಂ ಮಧ್ಯಮ ಷಟ್ಕೋರಿತ ಅಕ್ಷರಯೋಗ ವ್ಯವಚ್ಛೇದಾರ್ಥಂ ಚ ಪೂರ್ವ ಷಟ್ಕೋರಿತಂ ಇಲ್ಲಿ ಮಧ್ಯಮ ಷಟ್ಕದಲ್ಲಿಯೂ ಅಕ್ಷರ ಅಂತ ಶಬ್ದ ಹೇಳಿ, ಮಧ್ಯಮ ಷಟ್ಕದಲ್ಲಿ ಹೇಳಿರುವ ಯೋಗ ಭಕ್ತಿಯೋಗ, ಅಲ್ಲಿ ಅಕ್ಷರ ಅಂತ ಹೇಳಿದ್ರೆ ಪರಮಾತ್ಮನನ್ನು ತಿಳಿಸುತ್ತೆ. ಪೂರ್ವ ಷಟ್ಕದಲ್ಲಿ ಹೇಳಿರೋದು ಜೀವಾತ್ಮ, ಮೊದಲು 6 ಅಧ್ಯಾಯಗಳಲ್ಲಿ. ಆದ್ದರಿಂದ ಮಧ್ಯಮ ಷಟ್ಕೋರಿತ ಅಕ್ಷರಯೋಗ ವ್ಯವಚ್ಛೇದಾರ್ಥಂ, ಮಧ್ಯಮ ಷಟ್ಕದಲ್ಲಿ ಹೇಳಿದ ಪರಮಾತ್ಮನ ಯೋಗ ಭಕ್ತಿಯೋಗವು ಹೇಳಲ್ಪಟ್ಟಿದ್ದು 7ನೇ ಅಧ್ಯಾಯದಿಂದ ಈ 12ನೇ ಅಧ್ಯಾಯದವರೆಗೆ. ಮೊದಲು 6 ಅಧ್ಯಾಯಗಳಲ್ಲಿ ಜೀವಾತ್ಮ ಯೋಗ. ಆದ್ದರಿಂದ ಪೂರ್ವ ಷಟ್ಕೋದಿತಂ ಹಿಂದಿನ 6 ಅಧ್ಯಾಯಗಳಲ್ಲಿ ಹೇಳಲ್ಪಟ್ಟಿದ್ದು. ಇದು ಮಧ್ಯಮದ 6 ಅಧ್ಯಾಯ, ಅದರ ಕೊನೆಯ ಅಧ್ಯಾಯ ಇದು 12ನೇ ಅಧ್ಯಾಯ. ಸರ್ವಕರ್ಮ ಫಲತ್ಯಾಗಸ್ಯ ಅವ್ಯವಧಾನೇನ ಭಕ್ತಿಯೋಗಜನಕತ್ವ ಯುದಾಸಾಯ ತದುಪಾಯತೆಯ ಇತಿ ಉಕ್ತಂ. ಸರ್ವಕರ್ಮ ಫಲತ್ಯಾಗವು ಭಕ್ತಿಯೋಗಕ್ಕೆ ನೇರವಾಗಿ ಉಂಟು ಮಾಡೋದಿಲ್ಲ. ಸರ್ವಕರ್ಮ ಫಲತ್ಯಾಗದಿಂದ ಮಾಡಿದ್ರೆ ಜೀವಾತ್ಮನ ಧ್ಯಾನ ಬಂದು ಆ ಸಾಕ್ಷಾತ್ಕಾರವಾಗಿ ಆಮೇಲೆ ಭಕ್ತಿಯೋಗ ಆರಂಭಿಸುತ್ತೆ. ಅದರಲ್ಲಿ ಅವಸ್ಥಾ ವಿಶೇಷಗಳಿದೆ. ಕರ್ಮಯೋಗ ಪೂರ್ವಕ ಆತ್ಮ ಸಾಕ್ಷಾತ್ಕಾರಸ್ಯ ಭಕ್ತಿ ಉಪಯೋಗಿತ್ವ ಪ್ರಕರಣಾಂತರೋಕ್ತಂ ದರ್ಶಯತಿ ಮತ್ಪ್ರಿಯತ್ವೇನ. ಇದೆಲ್ಲ ಬೇರೆ 18ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಭಕ್ತಿಯೋಗವನ್ನು ಉಂಟು ಮಾಡುವುದಕ್ಕೆ ಆತ್ಮ ಸಾಕ್ಷಾತ್ಕಾರವು ಕಾರಣವಾಗುತ್ತೆ ಅಂತ ಹೇಳಿರೋದಿಲ್ಲಿ ಸಮಸ್ಸರ್ವೇಷು ಭೂತೇಷು ಬ್ರಹ್ಮಭೂತಃ ಮದ್ಭಕ್ತಿಂ ಪರಾಂ ಲಭತೆ, ಪರಾಂ ಮದ್ಭಕ್ತಿಂ ಲಭತೆ, ನನ್ನಲ್ಲಿ ಪರಭಕ್ತಿಯನ್ನು ಪಡೆದುಕೊಳ್ತಾನೆ. ಯಾರು ಅಂದರೆ ಬ್ರಹ್ಮಭೂತಃ, ಜೀವಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವನು ಅಂತ ಅರ್ಥ. ಅವನು ಕರ್ಮಯೋಗವನ್ನು ಆರಂಭಿಸಿ ಜೀವಾತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಸಮತ್ವಯೋಗವು ಉಂಟಾಗಿ ಪರಭಕ್ತಿಯು ಅವನಿಗೆ ಉಂಟಾಗುತ್ತೆ ಅನ್ನೋದಕ್ಕೆ ಇನ್ನೊಂದು ಪ್ರಕರಣದಲ್ಲಿ ಇದೇ ಶಾಸ್ತ್ರದಲ್ಲಿ, ಗೀತಾಶಾಸ್ತ್ರದಲ್ಲಿ 18ನೇ ಅಧ್ಯಾಯದಲ್ಲಿ ಹೇಳಿದ ವಿಷಯವನ್ನು ಇಲ್ಲಿ ಉದಾಹರಿಸ್ತಾರೆ. ಮಯ್ಯೇವ ಮನಃ ಪೂರ್ವಂ ಪರಮಾತ್ಮನಿ ಮನಸ್ಸಮಾಧಾನಂ ವಿಹಿತಂ ತದಶಕ್ತಂ ಪ್ರತಿ ಉಪದಿಶ್ಯಮಾನ ಅಕ್ಷರಯೋಗಾಂಕುರರೂಪೇ ಕರ್ಮಣಿ ಪ್ರವರ್ತಸ್ಯತು ಪೂರ್ವಷಟ್ಕ ಪ್ರಪಂಚಿತೈ ಹೇತುಭಿಃ ಮನೋನಿಯಮನ ಶಕ್ಯತ್ವಂ ಯಥಾತ್ಮವಾನ್ ಇತ್ಯುಕ್ತಂ ಇತಿ ಯತಮನಸ್ಕಃ. ಮಯ್ಯೇವ ಮನಃ ಸ್ವಾಮಯಿ ಬುದ್ಧಿಂ ನಿವಶಿಷ್ಯತಿ ತತ ಊರ್ಧ್ವಂ ಮಯ್ಯೇವ ನ ಸಂಶಯ ಅತ ಊರ್ಧ್ವಂ ನ ಸಂಶಯ ಅಂತ ಹೇಳಿದಾಗ ಅದು ಚಿತ್ತ ಸಮಾಧಾನಕ್ಕೆ, ಭಕ್ತಿಯೋಗವನ್ನು ಉಂಟು ಮಾಡುವುದಕ್ಕೆ ಬೇಕಾದ ಚಿತ್ತ ಸಮಾಧಾನವನ್ನು ಅಲ್ಲಿ ಹೇಳಿತು. ಮೊದಲು ಹೇಳಿ ಪರಮಾತ್ಮನಲ್ಲಿ ಮನಸ್ಸಮಾಧಾನವೂ ಹೇಳಲ್ಪಟ್ಟಿತು. ಚಿತ್ತ ದೃಢವಾದ ಸ್ಥಿರವಾದ ಧ್ಯಾನ ಉಂಟಾದರೆ ಪರಭಕ್ತಿ ಆರಂಭಿಸುತ್ತೆ. ಅದಕ್ಕೆ ಶಕ್ತಿ ಇಲ್ಲದವನಿಗೆ ತದಶಕ್ತಂ ಪ್ರತಿ ಉಪದಿಶ್ಯಮಾನ ಅಕ್ಷರಯೋಗ ಅಂಕುರ ರೂಪೇ, ಅದರಲ್ಲಿ ಅಶಕ್ತನಾದವನಿಗೆ ಅಕ್ಷರಯೋಗವು ಹೇಳಲ್ಪಟ್ಟಿತು, ಜೀವಾತ್ಮ ಸಾಕ್ಷಾತ್ಕಾರ. ಅದಕ್ಕೆ ಅಂಕುರವಾದದ್ದು ಕರ್ಮಣಿ ಪ್ರವೃತ್ತಸ್ಯ, ಕರ್ಮಗಳನ್ನು ಆರಂಭಿಸಬೇಕು, ಕರ್ಮಯೋಗವನ್ನು ಆರಂಭಿಸಬೇಕು. ಅದು ಪೂರ್ವಶುಲ್ಕ ಪ್ರಪಂಚಿತೈ ಹೇತುಭಿಃ, ಮೊದಲು 6 ಅಧ್ಯಾಯಗಳಲ್ಲಿ ಹೇಳಲ್ಪಟ್ಟ ಎಲ್ಲ ಕಾರಣ ನಿಯಮದಿಂದಲೇ ಅದು ಸಾಧ್ಯವಾಗುತ್ತೆ, ಮನಸ್ಸಿನ ನಿಯಮನದಿಂದಲೇ ಅದು ಸಾಧ್ಯ. ಆದ್ದರಿಂದ ಇಲ್ಲಿ ಯಥಾತ್ಮವಾನ್ ಅಂತ ಹೇಳಿ ಸರ್ವಕರ್ಮ ಫಲತ್ಯಾಗಂ ತದಕ್ಕುರು ಯಥಾತ್ಮವಾನ್. ಯಥಾತ್ಮವಾನ್ ಅನ್ನುವ ಶಬ್ದಕ್ಕೆ ಯತ ಮನಸ್ಕಃ, ಮನಸ್ಸಿನ ನಿಯಮನದಿಂದಲೇ ಅದು ಸಾಧ್ಯ. ಅದಕ್ಕೆ ಹಾಗೆ ಯತ ಮನಸ್ಕಃ ಅಂತ ಅರ್ಥ ಮಾಡುವುದು. ಕರ್ಮಯೋಗಸ್ಯ ಅನಂತರ ಶ್ಲೋಕೆ ಅಭಿದಾಸ್ಯಮಾನ ಕ್ರಮೇಣ ಪರಂಪರೆಯ ಭಕ್ತಿಯೋಗ ಜನಕತ್ವ ಪ್ರಕಾರಂ ಅನಭಿಸಂಹಿತೇತಿ. ಮುಂದಿನ ಶ್ಲೋಕದಲ್ಲಿ ಇದೆಲ್ಲ ಬರುತ್ತೆ. ಕರ್ಮಯೋಗದ ಒಂದು ಪ್ರಕಾರವು ಬೇರೆ ಬೇರೆ, ಧ್ಯಾನವು, ಜ್ಞಾನ ಮೊದಲಾದದ್ದು ಹೇಳಲ್ಪಟ್ಟಿದೆ. ಫಲತ್ಯಾಗಂ ಕುರು ಇತಿ ಸಾಧ್ಯಾಂಶತ್ಯಾಗ ವಚನೇನ ತತ್ಪೂರ್ವಕ ಸಾಧನಾನುಷ್ಠಾನ ವೀಕ್ಷಿತೆ ವಿಧಿ ಅನಭಿಸಂಹಿತ ಫಲೇನ ಇತ್ಯಾದಿಕ ಮುಕ್ತಂ. ಇಲ್ಲಿ ಹೇಳಿದಾಗ ಶ್ಲೋಕದಲ್ಲಿ ಸರ್ವಕರ್ಮ ಫಲತ್ಯಾಗಂ ತತಕುರು ಅಂತ ಹೇಳಿದ್ರೆ ಎಲ್ಲ ಕರ್ಮಗಳ ಫಲವನ್ನು ತ್ಯಾಗ ಮಾಡಿಬಿಡು ಅಂತ ಹೇಳಿದ್ರೆ, ಎಲ್ಲ ಕರ್ಮಗಳ ಫಲವನ್ನು ತ್ಯಾಗ ಮಾಡು ಅನ್ನೋದಕ್ಕೆ ಏನರ್ಥ ಅಂದರೆ ಅನಭಿಸಂಹಿತ ಫಲೇನ, ಫಲದಲ್ಲಿ ಆಶೆ ಇಲ್ಲದೆ
ಭಗವದಾರಾಧನ ರೂಪವಾಗಿ ಮಾಡಿದಂತಹ ಕರ್ಮಗಳಿಂದ ಅಂತ. ಮದಾರಾಧನ ರೂಪೇಣ ಅನುಷ್ಠಿತೇನ ಕರ್ಮಣ ಫಲತ್ಯಾಗಂ ಕುರು ಅಂತ ಹೇಳಿದ್ರೆ ಫಲತ್ಯಾಗದೊಡನೆ ಮಾಡಲ್ಪಟ್ಟ ಕರ್ಮಗಳಿಂದ ಅಂತ ಅರ್ಥ. ಅದಕ್ಕೆ ಫಲತ್ಯಾಗವನ್ನು ಮಾಡು ನಿನಗೆ ಸಿಕ್ಕಿಬಿಡುತ್ತೆ ಅಂತ ಹೇಳಿದ್ರೆ ಫಲತ್ಯಾಗ ಮಾಡೋದು ಅಂದ್ರೆ ಏನರ್ಥ? ಫಲದಲ್ಲಿ ಆಶೆ ಇಲ್ಲದೆ ಭಗವದಾದಾನ ರೂಪವಾಗಿ ಕರ್ಮಗಳನ್ನು ಮಾಡು ಅಂತ ಅರ್ಥ. ಅದಕ್ಕೆ ಅದನ್ನು ಇಲ್ಲಿ ಹೇಳ್ತಾರೆ. ಅದರಿಂದಲೇ ಅದು ಲಭಿಸುತ್ತೆ ಆತ್ಮಜ್ಞಾನ. ಅನಂತರಾಭಿದಾಸ್ಯಮಾನಂ ಮನಃಶಾಂತಿ ದ್ವಾರ ಆತ್ಮಧ್ಯಾನ ಸಿದ್ಧಿ. ಅದರಿಂದ ಕರ್ಮಯೋಗವನ್ನು ಮೊದಲು ಫಲದಲ್ಲಿ ಆಶೆ ಇಲ್ಲದೆ ಪರಮಾತ್ಮನ ಆರಾಧನಾ ರೂಪವಾಗಿ ಆತ್ಮಾನುಸಂಧಾನದೊಡನೆ ಮಾಡಿದ್ರೆ ಮನಸ್ಸಿನ ಶಾಂತಿ ಉಂಟಾಗುತ್ತೆ, ಮನಃಶಾಂತಿ ಉಂಟಾಗುತ್ತೆ. ಅದಾದ ಮೇಲೆ ಅವನಿಗೆ ಜೀವಾತ್ಮನಲ್ಲಿ ಧ್ಯಾನವು ಅಧಿಕವಾಗಿ ಮಾಡಲು ಸಾಧ್ಯವಾಗುತ್ತೆ, ಅಭ್ಯಾಸ ರೂಪವಾದದ್ದು. ಅದಾದ ಮೇಲೆ ಜೀವಾತ್ಮ ಸಾಕ್ಷಾತ್ಕಾರವಾಗುತ್ತೆ. ಇದೆಲ್ಲ ಕ್ರಮವಾಗಿ ಕರ್ಮಯೋಗದ ಫಲ ಹೇಗೆ ಸಿದ್ಧಿಸುತ್ತೆ ಅನ್ನೋದು ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಲ್ಬಿಡುತ್ತೆ. ಅವಿದ್ಯಾ ಸಂಸಾರ ಕಾರಣಂ ಕರ್ಮ. ಅವಿದ್ಯಾದಿ ಎಲ್ಲ ತಿರೋಧಾನಗಳು ನಾಶವಾಗಬೇಕು ಅಂತ ಹೇಳಿದ್ರು. ಇಲ್ಲಿ ನಿವೃತ್ತ ಅವಿದ್ಯಾದಿ ಸರ್ವ ತಿರೋಧಾನೇ, ಎಲ್ಲ ಅವಿದ್ಯೆ ಮೊದಲಾದ ಎಲ್ಲ ಮರೆಗಳು ಕೂಡ ನಾಶವಾದರೆ ಜ್ಞಾನವನ್ನು ಸಂಕುಚಿತಗೊಳಿಸಿರುವ ಕಾರಣವಾದ ಕರ್ಮ, ಅವಿದ್ಯಾ ಅಂದರೆ ಕರ್ಮ, ಅದೆಲ್ಲ ನಾಶವಾದರೆ ಪರಮಾತ್ಮನಿಗೆ ಶೇಷಭೂತನಾದವನು ಅನ್ನುವ ಆತ್ಮ ಸಾಕ್ಷಾತ್ಕಾರ, ಆತ್ಮಸ್ವರೂಪವು ಸಾಕ್ಷಾತ್ಕಾರವಾಗುತ್ತೆ. ಆದ್ದರಿಂದ ಅವಿದ್ಯೆ ಅಂತ ಹೇಳೋದು ಸಂಸಾರಕ್ಕೆ ಕಾರಣವಾದ ಕರ್ಮ. ಅವಿದ್ಯಾ ಸಂಸಾರ ಕಾರಣಂ ಕರ್ಮ. ಅವಿದ್ಯಾ ಅನ್ನುವ ಶಬ್ದ ಬೇರೆ ಬೇರೆ ಅರ್ಥದಲ್ಲಿ ಬರುತ್ತೆ. ಆದ್ದರಿಂದ ಇದು ಅನಾದಿಯಾದ ಸದಸದ ಅನಿರ್ವಚನೀಯವಾದ ಬ್ರಹ್ಮನನ್ನು ಮರೆಸಿರುವ ಮಿಥ್ಯೆಯಾದ ಒಂದು ದೋಷ ಅಂತ ಅದ್ವೈತಿಗಳು ಹೇಳ್ತಾರೆ. ಅದಲ್ಲ ಇಲ್ಲಿ ಅವಿದ್ಯೆ ಅಂತ ಹೇಳೋದು. ಅವಿದ್ಯೆ ಅನ್ನೋದು ಕರ್ಮ. ಅದು ನಿಜವಾಗಿಯೂ ನಮ್ಮ ಪೂರ್ವ ಜನ್ಮಗಳಲ್ಲಿ ನಾವು ಮಾಡಿದ ಕರ್ಮಗಳ ಫಲ ನಮ್ಮ ಹಿಂದೆಯೇ ಬರ್ತಾ ಇದೆ, ಅದು ನಮ್ಮ ಜೊತೆಯಲ್ಲಿಯೇ. ಅದೆಲ್ಲ ನಾಶವಾಗಬೇಕು. ಅದು ನಾಶವಾದರೇ ಇವನು ಕರ್ಮಯೋಗವನ್ನು ಆರಂಭಿಸುವುದಕ್ಕೆ ಸಾಧ್ಯ. ಆರಂಭಿಸಿದ ಮೇಲೆ ಅವನಿಗೆ ಸಾಕ್ಷಾತ್ಕಾರವಾಗಬೇಕಾದರೂ ಅದಕ್ಕೆ ಇರುವ ಪ್ರತಿಬಂಧಕಗಳೆಲ್ಲ ಹೋಗಬೇಕು. ಆ ಕರ್ಮಯೋಗದ ಬಲದಿಂದಲೇ ಅವನಿಗೆ ಪ್ರತಿಬಂಧಕಗಳು ಎಲ್ಲ ನಾಶವಾಗ್ತಾ ಹೋಗಿ ಕ್ರಮೇಣ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಅದು ಸಂಸಾರಕ್ಕೆ ಕಾರಣವಾದ ಕರ್ಮವೇ ಅವಿದ್ಯೆ ಅಂತ ಹೇಳಲ್ಪಡುತ್ತೆ. ಅವಿದ್ಯಾ ಕರ್ಮ ಸಂಜ್ಞಾ ತೃತೀಯ ಶಕ್ತಿ ರುಚ್ಯತೆ ಅಂತ ಹೇಳಿಬಿಟ್ಟು ವಿಷ್ಣು ಪುರಾಣದಲ್ಲಿ ಮೂರನೇ ಶಕ್ತಿ ಪರಮಾತ್ಮನಿಗೆ ಕರ್ಮ ಅಂತ ಹೇಳುವುದು ಅಂತ ಹೇಳಲ್ಪಟ್ಟಿದೆ. ಅದನ್ನು ಇಟ್ಟುಕೊಂಡೇ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಅದರಿಂದಲೇ ಅವನಿಗೆ ವೈಷಮ್ಯ ಅನ್ನುವಂತಹ ದೋಷವಿಲ್ಲ. ಇಲ್ಲಿರೋ ವೈಷಮ್ಯ ಎಲ್ಲ ಅವರವರ ಕರ್ಮದಿಂದ ಬಂದಿರುವಂತಹದ್ದು. ಜಯಾ ಕ್ಷೇತ್ರಜ್ಞ ಶಕ್ತಿ ಸಾವೇಷ್ಟಿತ ನೃಪಸರ್ವಗ ಅಂತ ಹೇಳಿ ಕ್ಷೇತ್ರಜ್ಞ ಶಕ್ತಿ, ಕ್ಷೇತ್ರಜ್ಞ ಅನ್ನೋ ಒಂದು ಶಕ್ತಿ ಪರಮಾತ್ಮನಿಗೆ. ಆ ಶಕ್ತಿ ಕ್ಷೇತ್ರಜ್ಞರು ಈ ಅವಿದ್ಯೆ ಅನ್ನುವ ಒಂದು ಕರ್ಮ ಅಂತ ಹೇಳುವ ಶಕ್ತಿಯಿಂದ ಸುತ್ತಲ್ಪಟ್ಟಿದ್ದಾರೆ, ಮರೆ ಮಾಡಲ್ಪಟ್ಟಿದ್ದಾರೆ. ವೇಷ್ಟಿತ ಅಂದರೆ ಸುತ್ತಲ್ಪಟ್ಟಿದೆ. ತಿರೋಧಾನ ಮಾಡುತ್ತೆ ಅದು ಇವನ ಜ್ಞಾನವನ್ನು. ಆ ಕ್ಷೇತ್ರಜ್ಞರನ್ನು ಈ ಕರ್ಮವು ಅವರ ಜ್ಞಾನವನ್ನು ಮರೆಸುತ್ತೆ ಅಂತ ಅರ್ಥ. ಆದಿಶಬ್ದೇನ ಅನಾತ್ಮನಿ ಆತ್ಮಬುದ್ಧಿರಿಯ ಸ್ವೇ ಸ್ವಮಿತಿಯ ಮತಿ ಮೊದಲಾದದ್ದು ಹೇಳಲ್ಪಟ್ಟಿದೆ. ಆತ್ಮವಲ್ಲದರಲ್ಲಿ ಆತ್ಮ, ನನ್ನದರಲ್ಲಿ ನನ್ನದು ಅನ್ನುವ ಎರಡು ಬುದ್ಧಿ, ಅಹಂಕಾರ ಮಮಕಾರ ಅದುವೇ. ಆತ್ಮನಲ್ಲಿ ದೇಹದಲ್ಲಿ ಆತ್ಮ ಅನ್ನುವ ಬುದ್ಧಿ, ನನ್ನದಲ್ಲದರಲ್ಲಿ ನನ್ನದು ಅನ್ನುವ ಬುದ್ಧಿ, ಇದೆರಡು ಕೂಡ ಸಂಸಾರಕ್ಕೆ ಕಾರಣ. ಅದು ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಅವಿದ್ಯಾ ದೇಹಾತ್ಮ ಭ್ರಮಾದಿ ಆದಿಶಬ್ದೇನ ಕರ್ಮವಾಸನ. ಹೇಗೂ ಅರ್ಥ ಮಾಡ್ಬೋದು. ಅವಿದ್ಯೆ ಅಂದರೆ ದೇಹಾತ್ಮ ಭ್ರಮೆ ಮೊದಲಾದದ್ದು. ಅವಿದ್ಯಾದಿ ಎನ್ನುವಾಗ ಆದಿಶಬ್ದದಿಂದ ಕರ್ಮವಾಸನೆ ಮೊದಲಾದದ್ದೆಲ್ಲ ಹೇಳ್ಬೋದು. ಪರಭಕ್ತಿ ಜನಕತ್ವ ಸಿದ್ಧಾರ್ಥ ಮುಕ್ತ ಮಚ್ಚೇಷದೈಕ ಸ್ವರೂಪ. ಕರ್ಮಯೋಗವನ್ನು ಆರಂಭಿಸಿದ ಒಡನೆ ಪರಭಕ್ತಿ ಉಂಟಾಗೋದಿಲ್ಲ. ಕರ್ಮಯೋಗವನ್ನು ಆರಂಭಿಸುವಾಗಲೇ ಆತ್ಮಾನುಸಂಧಾನದೊಡನೆ ಆರಂಭಿಸ್ತಾನೆ ಕರ್ಮಗಳನ್ನು. ಆ ಫಲದಲ್ಲಿ ಆಶೆ ಇಲ್ಲದೆ ಭಗವದಾರಾಧನ ರೂಪವಾಗಿ. ಅದು ಅತ್ಯಧಿಕವಾದ ಒಂದು ಪಕ್ವವಾದ ಸ್ಥಿತಿಗೆ ಬಂದಾಗ ಆತ್ಮನಲ್ಲಿಯೇ ಅಧಿಕವಾದ ಮನಃಶಾಂತಿ ಉಂಟಾಗಿ ಆತ್ಮನಲ್ಲಿಯೇ ಅಧಿಕವಾದ ಜ್ಞಾನ ಉಂಟಾಗುತ್ತೆ. ಕಡೆಯಲ್ಲಿ ಅದು ಪೂರ್ಣವಾಗಿ ಪಕ್ವವಾದರೆ ಪರಮಾತ್ಮನಿಗೆ ನಾನು ಶೇಷಭೂತ ಅನ್ನುವ ಆತ್ಮ ಸಾಕ್ಷಾತ್ಕಾರವಾಗುತ್ತೆ ಸ್ವರೂಪವು. ಆದ್ದರಿಂದ ಇದು ಪರಭಕ್ತಿ ಜನಕತ್ವ ಸಿದ್ಧಾರ್ಥಂ. ಪರಭಕ್ತಿ ಉಂಟಾಗಬೇಕಾದರೆ ಪರಮಾತ್ಮನಿಗೆ ಶೇಷಭೂತನಾದವನು ಅನ್ನುವ ಸ್ವರೂಪ ತಿಳಿಬೇಕು.
ಯಥಾ ಬಾಲ್ಯೆ ಬಾಲಕ್ರೀಡಾ ಪ್ರಸಂಗೇನ, ಇದು ಅದೇ ರಾಜಕುಮಾರ ಶಬರ ಅದರ ಕಥೆಯನ್ನು ಹೇಳ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ರಾಜಕುಮಾರನು ಯಾವುದೋ ಆಟ ಆಡಿಕೊಂಡು ಎಲ್ಲೋ ಮನೆಯಿಂದ ಹೊರಡ್ತಾನೆ. ಮಾರ್ಗಾತ ಭ್ರಷ್ಟಸ್ಯ, ದಾರಿ ತಪ್ಪಿಸ್ಕೊಂಡು ಬಿಡ್ತಾನೆ. ತಪ್ಪಿಸ್ಕೊಂಡಾಗ ಒಬ್ಬ ವ್ಯಾಧನು ಬೇಡನು ಅವನನ್ನ ಕರೆಸಿ ನೋಡ್ತಾನೆ. ಈ ಹುಡುಗ ಅಳ್ತಾ ಕೂತಿರ್ತಾನೆ. ಇವನು ನೋಡ್ಬಿಟ್ಟು ಇವನನ್ನ ತನ್ನ ಗುಡಿಸಲಿಗೆ ಕರ್ಕೊಂಡು ಹೋಗ್ತಾನೆ. ಪಕ್ಕಣೆ ಗೃಹೀತಸ್ಯ ಪಕ್ಕಣೆ ವರ್ತಮಾನಸ್ಯ, ಅವನ ಒಂದು ಗುಡಿಸಿನಲ್ಲಿ ಕರ್ಕೊಂಡು ಹೋಗಿ ಇಟ್ಕೊಂಡು ರಾಜಕುಮಾರಸ್ಯ ಅಲ್ಲಿ ಇಟ್ಕೊಂಡಿದ್ದಾಗ ಅವನು ಬೇಡರ ಮಗನಂತೆಯೇ ಬೆಳಿತಾನೆ. ಇವನು ಇತರ ಮಕ್ಕಳೊಡನೆ ತಾನು ಬೇಡನು ಅಂತಾನೆ ತಿಳಿಸ್ಕೊಂಡ್ಬಿಟ್ಟ. ಅವನಿಗೆ ರಾಜಕುಮಾರ ಅಂತ ತಿಳಿಲಿಲ್ಲ. ಅವನಿಗೆ ಆಪ್ತೋಪದೇಶ ಕೆಲವರು ಆಪ್ತರು ನೋಡಿ ಅವನನ್ನ ರಾಜಕುಮಾರನ ಲಕ್ಷಣಗಳಿದೆ ಅಂತ ಹೇಳಿ, ನೀನು ರಾಜಕುಮಾರ, ನೀನು ಬರೀ ಬೇಡನಲ್ಲ ಅಂತ ಹೇಳಿ ನಿನ್ನ ತಂದೆ ಇದ್ದಾನೆ ಅಲ್ಲಿ ಮಹಾರಾಜ, ಅರಮನೆಯಲ್ಲಿದ್ದಾರೆ, ಸರ್ವೈಶ್ವರ್ಯವಿದೆ, ಅವನಿಗೆಲ್ಲವಿದೆ, ನೀನು ಅಂತ ಹೇಳಿದಾಗ ಅವನು ಪಡೆದುಕೊಳ್ಬೇಕು ಅನ್ನೋ ಇಚ್ಛೆ ಬರುತ್ತೆ ಇವನಿಗೆ. ಆದ್ದರಿಂದ ಆಪ್ತಸ್ಯ ಉಪದೇಶಾತ್ ಸ್ವಾತ್ಮನಃ ತಥಾತ್ವಮತ್ವ, ನಾನು ರಾಜಕುಮಾರ ಅನ್ನೋದನ್ನು ತಿಳಿತಾನವನು. ನೀನು ರಾಜಕುಮಾರ ಬೇಡ ಅಲ್ಲ ಅಂತ ಹೇಳಿದಾಗ, ನೋಡಿ ಇಷ್ಟು ದಿನ ತಿಳಿದಿಲ್ಲ, ಇವಾಗ ತಿಳಿದೆ ಅಂತ ಹೇಳಿ ಅದನ್ನು ವಿಮರ್ಶೆ ಮಾಡಿ ಪರೀಕ್ಷೆ ಮಾಡಿ ಪ್ರತ್ಯಕ್ಷವಾಗಿ ಸ್ಪಷ್ಟಪಡಿಸ್ಕೊಳ್ಬೇಕು. ವಿಮೃಶತಃ ಸ್ವಾತ್ಮನಿ ರಾಜಸಾಮ್ಯಂ ಅಂಗಪ್ರತ್ಯಂಗಾದಿಷು ಪಶ್ಯತಃ, ತನ್ನ ಅಂಗ ಪ್ರತ್ಯಂಗಗಳೆಲ್ಲ ರಾಜಕುಮಾರನ ಲಕ್ಷಣ ಇರೋದನ್ನು ನೋಡ್ಕೊಳ್ತಾನೆ, ಪರೀಕ್ಷೆ ಮಾಡಿ ತಿಳಿತಾನೆ. ಹೌದು, ಇವರು ಹೇಳಿರೋ ಮಾತು ಸತ್ಯ, ಚೆನ್ನಾಗಿ ತಿಳಿಯುತ್ತೆ ಅವನಿಗೆ. ರಜ್ಜು ಸರ್ಪದಲ್ಲಿಯೂ ಹಾಗೆಯೇ ನ್ಯಾಯದಲ್ಲಿ ಆಪ್ತರು ಹೇಳಿಬಿಟ್ರೆ ತಕ್ಷಣ ಒಬ್ಬನಿಗೆ ಭಯ ಹೋಗೋದಿಲ್ಲ. ಹತ್ತಿರದಲ್ಲಿ ಹೋಗಿ ಸ್ಪಷ್ಟವಾಗಿ ಪಡಿಸ್ಕೊಳ್ತಾರೆ, ಇದು ಸರ್ಪ ಅಲ್ಲ, ಇದು ಹಗ್ಗವೇ ಅನ್ನೋದನ್ನು ಚೆನ್ನಾಗಿ ಸ್ಪಷ್ಟವಾಗವರೆಗೂ ಪೂರ್ಣವಾಗಿ ಭಯ ಹೋಗೋದಿಲ್ಲ. ಅದು ಸ್ಪಷ್ಟಪಡಿಸ್ಕೊಳ್ಬೇಕು. ಹಾಗೆಯೇ ಇಲ್ಲಿಯೂ ಹಾಗೆಯೇ ಬೇಡ ಅಂತ ತಿಳಿದಿದ್ದಂತಹ ರಾಜಕುಮಾರ ಅವರು ಹೇಳಿ ಲಕ್ಷಣಗಳನ್ನೆಲ್ಲ ತನ್ನಲ್ಲಿ ಇರುವುದನ್ನು ಪರೀಕ್ಷೆ ಮಾಡಿ ತಿಳಿದುಕೊಂಡು, ಅದಾದ ಮೇಲೆ ಪಿತೃತ್ವ ಪ್ರೀತಿ ನಿರತಿಶಯ ಜಾಯತೆ, ತನ್ನ ತಂದೆಯಲ್ಲಿ ಅತ್ಯಂತ ಪ್ರೀತಿ ಉಂಟಾಗಿ ಹೋಗಿ ಪಡೆದುಕೊಳ್ಬೇಕು ಅನ್ನುವ ಮಾರ್ಗವನ್ನು ತಿಳಿದುಕೊಂಡು ಉಪಾಯವನ್ನು ಆ ಮಾರ್ಗದಲ್ಲಿ ಹೋಗಿ ಅವನು ಪಡೆದುಕೊಳ್ತಾನೆ. ಅದೇ ರೀತಿ ಜೀವಾತ್ಮನು ಕೂಡ ಹಾಗೆಯೇ ತನ್ನ ಸ್ವರೂಪವನ್ನು ತಿಳಿದೇ ಸಂಸಾರದಲ್ಲಿ ಬಂದು ನಾವು ಸಿಗಾಕೊಂಡ್ಬಿಟ್ಟಿದ್ದೀವಿ. ಈ ಸಂಸಾರದಲ್ಲಿ ಸಿಕ್ಕಾಕೊಂಡು ನಾವು ಬೇಡರು ಅಂತ ಅವನು ತಿಳಿದ ಹಾಗೆ ನಾವು ಬದ್ಧರು ಅಂತ ತಿಳಿದುಕೊಂಡಿದ್ದೀವಿ. ನಮಗೆ ಆಚಾರ್ಯರುಗಳು ಬಂದು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದ ಮೇಲೆ ಅದನ್ನು ವಿಮರ್ಶೆ ಮಾಡಿ ಅದಕ್ಕೆ ಅನುಗುಣವಾದ ಸೂಕ್ತವಾದ ತರ್ಕಗಳಿಂದ ನ್ಯಾಯಗಳಿಂದ ಶ್ರುತಿಮತಸ್ತರ್ಕೋನು ಸಂಧೀಯತಾಂ, ಶ್ರುತಿಗೆ ಅನುಗುಣವಾದ ತರ್ಕಗಳನ್ನೆಲ್ಲ ಅನುಸಂಧಾನ ಮಾಡಿ ನಾವು ಚೆನ್ನಾಗಿ ಸ್ಪಷ್ಟಪಡಿಸಿಕೊಂಡು, ಅದಾದ ಮೇಲೆ ನಮ್ಮ ತಂದೆ ನಮ್ಮ ಸರ್ವೇಶ್ವರನಾದ ಪರಮಾತ್ಮನೇ ಸರ್ವವಿಧ ಬಂಧು, ಅವನಿಗೆ ನಾನು ಶೇಷಭೂತ ಅನ್ನುವ ಸಾಕ್ಷಾತ್ಕಾರ ತಿಳಿಬೇಕು ಅವನು. ಅದಕ್ಕೆ ಆಮೇಲೆ ಅವನಿಗೆ ಪಡೆದುಕೊಳ್ಳೋಕ್ಕೆ ಉತ್ಕಟವಾದ ಇಚ್ಛೆ ಬರುತ್ತೆ, ಪ್ರೀತಿ ಉಂಟಾಗುತ್ತೆ ಅವನ ವಿಷಯದಲ್ಲಿ. ಆವಾಗ ಪರಭಕ್ತಿ ಅನ್ನೋದು ಆರಂಭಿಸುತ್ತೆ ಅವನಿಗೆ. ಅದು ಏವಮಸ್ಯಾಪಿ ಯಥೋಪದೇಶಂ ಭಗವಚ್ಛೇಷಭೂತೆ ಸ್ವಾತ್ಮನಿ ತತ್ಸಾಮ್ಯಾಕಾರೇಣ, ಅವನಿಗೂ ಪರಮಾತ್ಮನು ಹೇಗೆ ಜ್ಞಾನ ಸ್ವರೂಪನೋ ನಾನು ಜ್ಞಾನ ಸ್ವರೂಪನೇ, ಎಲ್ಲ ದೇಹದಲ್ಲಿರುವ ಆತ್ಮರುಗಳು ಜ್ಞಾನ ಸ್ವರೂಪರು ಅನ್ನೋದು ಮೊದಲು ತಿಳಿತಾನೆ. ನನ್ನ ಆತ್ಮವು ನನ್ನ ದೇಹಕ್ಕಿಂತ ಹೇಗೆ ಬೇರೆಯೋ ಜ್ಞಾನ ಸ್ವರೂಪವೋ, ಇತರ ದೇಹಗಳಲ್ಲಿರುವ ಆತ್ಮರು ಹಾಗೆಯೇ ಅನ್ನೋದನ್ನು ಆತ್ಮ ಸಾಮ್ಯ ಮೊದಲು. ಅದಾದ ಮೇಲೆ ಪರಮಾತ್ಮನು ಜ್ಞಾನ ಸ್ವರೂಪನಾದವನು, ನಾನು ಕರ್ಮಬಂಧವೆಲ್ಲ ಹೋದರೆ ಮುಕ್ತದ ಅವಸ್ಥೆಯಲ್ಲಿ ಪರಿಶುದ್ಧವಾದ ಸ್ವರೂಪದಲ್ಲಿ ಪರಮಾತ್ಮನ ಸ್ವರೂಪವು ನನ್ನ ಸ್ವರೂಪವು ಒಂದೇ ಜ್ಞಾನ ಸ್ವರೂಪವೇ. ಅಸಂಕುಚಿತವಾದ ಜ್ಞಾನವಾದಾಗ ಎಲ್ಲರಿಗೂ ಅಂತರ್ಯಾಮಿಯಾದವನು ಒಬ್ಬನೇ ಪರಮಾತ್ಮ, ಎಲ್ಲರೂ ಅವನ ಪ್ರಕಾರವೇ ಅಂತ ಹೇಳಿ ಇದೆಲ್ಲ 3 ಹಂತಗಳಲ್ಲಿ ತಿಳಿತಾನೆ ಕಡೆಯಲ್ಲಿ. ಅದುವೇ ಸಾಮ್ಯಾಕಾರೇಣ, ಅದು ಸಾಮ್ಯ ಯೋಗ ಅಂತ ಹೇಳಲ್ಪಡುತ್ತೆ. ಜ್ಞಾನಯೋಗದ ಪ್ರಕರಣದಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರೋದು. ಕರ್ಮಯೋಗದಿಂದಲೂ ಕೂಡ ನೇರವಾಗಿ ಸಿಗುತ್ತೆ. ಅದರಿಂದಲೇ ಕರ್ಮಯೋಗವನ್ನೇ ಪೂರ್ಣಗೊಳಿಸಿ ಆತ್ಮಸಾಕ್ಷಾತ್ಕಾರ ಪಡೆದುಕೊಳ್ಬಹುದು. ಇಲ್ಲದೆ ಹೋದರೆ ಅದರಿಂದ ಜ್ಞಾನಯೋಗಕ್ಕೆ ಹೋಗಿ ನಂತರ ಆತ್ಮಸಾಕ್ಷಾತ್ಕಾರ ಪಡೆದುಕೊಳ್ಬಹುದು. ಆ ಒಂದು ಸಾಮ್ಯಾಕಾರದಿಂದ ಅವನು ಸಾಕ್ಷಾತ್ಕೃತೆ ಭಕ್ತಿ ಸಿದ್ಧ್ಯರ್ಥಂ, ಭಕ್ತಿಯು ಆಮೇಲೆ ಉಂಟಾಗೋದಕ್ಕೆ ಕಿಂಚಿತ್ ಕರ್ತವ್ಯಮಸ್ತಿ, ಏನು ಮಾಡಬೇಕಾಗಿಲ್ಲ, ಆಮೇಲೆ ತಾನೇ ಸಿದ್ಧಿಸಿಬಿಡುತ್ತೆ. ಮೈ ಪರಾಭಕ್ತಿ ಸ್ವಯಮೇವ ಉತ್ಪದ್ಯತೆ, ತಾನೇ ಉಂಟಾಗ್ಬಿಡುತ್ತೆ ಆ ಇಚ್ಛೆ, ಭಕ್ತಿ ಪರಭಕ್ತಿ ಎನ್ನುವುದು ಉಂಟಾಗ್ಬಿಡುತ್ತೆ. ಏತೇನ ಅಧ್ಯಾಯಾರಂಭೆ ಯೇ ಚಾಪಿ ಅಕ್ಷರಮವ್ಯಕ್ತಂ ಇತ್ಯುಕ್ತ ಅಕ್ಷರಯೋಗ ಅಪಿ
ಅಕ್ಷರ ಸಾಕ್ಷಾತ್ಕಾರ ದ್ವಾರ ಪರಭಕ್ತಿ ಉತ್ಪಾದ್ಯ ಪರಮಾತ್ಮ ಪ್ರಾಪ್ತೌ ವಿಶ್ರಾಮ್ಯತಿ ಇತಿ ಸಿದ್ಧಂ. ಇಲ್ಲಿಯೂ ಕೂಡ ಇಲ್ಲಿ ಹೇಳಿದಂತಹ ತೇಚಾಪಿ ಅಕ್ಷರಯೋಗ ಅಂತ ಹೇಳಿ ಅಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಹ ಅಂತ ಹೇಳಿತು. ಯೇ ಸತತಯುಕ್ತಾಃ ತ್ವಾಂ ಭಕ್ತ್ಯಾ ತ್ವಾಂ ಪರ್ಯುಪಾಸತೆ ಯೇ ಚಾಪಿ ಅಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಹ. ನಿನ್ನ ಉಪಾಸನೆ ಮಾಡೋರು, ಅಕ್ಷರ ಉಪಾಸನೆ ಮಾಡೋರಲ್ಲಿ ಯಾರು ಶೀಘ್ರ ಫಲ ಪಡೆದುಕೊಳ್ತಾರೆ? ಆಗ ನನ್ನ ಉಪಾಸನೆ ಮಾಡೋರು ಶೀಘ್ರ ಫಲ ಬಂದುಬಿಡುತ್ತೆ ಎಂದ ಕೃಷ್ಣ. ಆಮೇಲೆ ಜೀವಾತ್ಮನ ಅಕ್ಷರ ಯೋಗ ಮಾಡೋರಿಗೆ ಅದನ್ನು ಪಡೆದುಕೊಂಡು ಆಮೇಲೆ ಪರಭಕ್ತಿ ಬಂದು ಆಮೇಲೆ ಅವರು ಕೂಡ ನನ್ನನ್ನು ಪಡೆದುಕೊಳ್ತಾರೆ, ಪರಮಾತ್ಮ ಪ್ರಾಪ್ತಿ ಉಂಟಾಗುತ್ತೆ. ಸಯೇವ ಹಿ ಅತ್ರಾಪಿ ಪ್ರಥಮ ಷಟ್ಕೋಕ್ತ ಅಕ್ಷರಯೋಗ ಪ್ರಸ್ಪಷ್ಟ ಮುಚ್ಯುತ್ತದೆ. ಅದುವೇ ಸ್ಪಷ್ಟವಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಯದ್ ಅಶಕ್ತಂ ಪ್ರತಿ ಯದ್ ಉಪದಿಶ್ಯತೆ. ಇಲ್ಲಿ ಇದೆ ಆಶಂಕೆಯನ್ನು ಸ್ವಾಮಿ ದೇಶಿಕನ್ನು ಹಾಕ್ತಾರೆ. ಒಂದರಲ್ಲಿ ಆಸಕ್ತಿ ಇನ್ನೊಂದವನಿಗೆ ಇನ್ನೊಂದನ್ನು ಉಪದೇಶ ಮಾಡಿದರೆ ಈ ಮೊದಲನಲ್ಲಿ ಏನು ಫಲ ಬರುತ್ತೋ ಅದೇ ಫಲ ಬರುವಂತಹ ಸಮಾನವಾದ ಉಪಾಯ ತಾನೇ ಅವನಿಗೆ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ, ಒಂದು ಅವಾಗ ಸ್ನಾನ ಮಾಡೋಕ್ಕೆ ಶಕ್ತಿ ಇಲ್ಲದೆ ಹೋದರೆ ನೀನು ಮಂತ್ರ ಸ್ನಾನ ಮಾಡು ಅಂತ ಹೇಳಿದ್ರೆ, ಇದರಲ್ಲಿ ಬರೋ ಫಲವೇ ಅದರಲ್ಲೂ ಬರೋ ಹಾಗಿರಬೇಕು. ಸಮಾನವಾದ ಉಪಾಯವನ್ನು, ಅದೇ ಫಲ ಕೊಡುವ ಉಪಾಯವನ್ನು ಉಪದೇಶ ಮಾಡಬೇಕು. ಕೃಷ್ಣ ಇಲ್ಲಿ ಹಾಗೆ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಚಿತ್ತ ಸಮಾಧಾನ ಇಲ್ಲದೆ ಹೋದರೆ ಅಭ್ಯಾಸ ಯೋಗ ಮಾಡು. ಅಭ್ಯಾಸ ಯೋಗಕ್ಕೂ ಚಿತ್ತ ಸಮಾಧಾನಕ್ಕೂ ಒಂದೇ ಫಲವಲ್ಲ. ಚಿತ್ತ ಸಮಾಧಾನ ಪರಭಕ್ತಿ ಉಂಟು ಮಾಡುತ್ತೆ, ಅಭ್ಯಾಸ ಯೋಗ ಚಿತ್ತ ಸಮಾಧಾನವನ್ನು ಉಂಟು ಮಾಡುತ್ತೆ. ಒಂದೇ ತುಲ್ಯವಾದ ಫಲ ಕೊಡುವಂತಹ ಉಪಾಯವನ್ನು ಹೇಳಲಿಲ್ಲ. ಇದರಲ್ಲಿ ಅಶಕ್ತನಾದವನಿಗೆ ಇದು ಮಾಡು ಅಂತ ಹೇಳಿದ್ರೆ ಈ ರೀತಿ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಲ್ಲಿ ಹೇಳುವಾಗ ತುಲ್ಯ ಫಲಂ ಅಶಕ್ತಾಧಿಕಾರಂ ಸಾಧನಾಂತರಂ ದೃಷ್ಟಂ ಯಥಾ ಅವಗಾಹನ ಅಶಕ್ತಸ್ಯ ಸ್ನಾನಾಂತರಾಣಿ. ಅದಕ್ಕೆ ಹೇಳ್ತಾರೆ ಉಚ್ಯತೆ ಚ ಅನ್ಯತ್ರ. ಇದಕ್ಕೆ ಕರ್ಮಯೋಗದಿಂದ ಸಾಧಿಸುವಂತಹದ್ದು ಆತ್ಮಸಾಕ್ಷಾತ್ಕಾರವೇ, ಅದರಿಂದಲೇ ಪರಭಕ್ತಿ ಅನ್ನೋದು ಅನೇಕ ಪ್ರಕರಣಗಳಲ್ಲಿ, ಬೇರೆ ಇದರಲ್ಲಿಯೂ ಪ್ರಮಾಣಗಳಲ್ಲಿಯೂ ಕಂಡುಬರುತ್ತೆ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಇಲ್ಲಿಯೂ ಉಪದೇಶ ಮಾಡಿರೋದು. ಇಲ್ಲಿ ಹೇಳಿರೋದು ಅದೇ ಫಲ ಕೊಡುವಕ್ಕೆ ಬೇರೆ ಉಪಾಯಗಳು ಹೇಳಲ್ಪಟ್ಟಿಲ್ಲ. ಆ ಫಲವನ್ನು ಪಡೆದುಕೊಳ್ಳೋಕ್ಕೆ ಬೇಕಾದ ಆ ಒಂದು ಚಿತ್ತ ಸಮಾಧಾನವನ್ನು ಅಥವಾ ಪರಭಕ್ತಿಯನ್ನು ಉಂಟು ಮಾಡುವುದಕ್ಕೆ ಉಪಾಯವನ್ನು ಹೇಳಲ್ಪಟ್ಟಿದೆ ಅಶಕ್ತನಾದವನಿಗೆ. ಅದರಿಂದ ಸಮಾನವಾದ ಫಲವಲ್ಲ, ಎಲ್ಲದಕ್ಕೂ ಒಂದಕ್ಕೊಂದಕ್ಕೆ ಅದರಿಂದ ಮುಂದಿನ ಹಂತಕ್ಕೆ ಉಪಾಯವಾಗುತ್ತೆ ಅನ್ನೋದೇ ಬೇರೆ ಪ್ರಕರಣಗಳಲ್ಲಿಯೂ ಇದಕ್ಕೆ ಪ್ರಮಾಣವಿದೆ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಕ್ರಿಯಾಯೋಗದಿಂದಲೇ ಸಾಕ್ಷಾತ್ ಮೋಕ್ಷ ಅಂತ ಹೇಳುವ ವಚನವೂ ಇದೆ ವಿಷ್ಣು ಧರ್ಮ ಪುರಾಣದಲ್ಲಿ. ಅಂತ ಹೇಳಿದ್ರೆ ಮೋಕ್ಷ ಕಾರಣಂ ಅವ್ಯಕ್ತಂ ಅಚಿಂತ್ಯಂ ಅಪರಿಗ್ರಹಂ ತಮಾರಾಧ್ಯ ಜಗನ್ನಾಥಂ ಕ್ರಿಯಾಯೋಗೇನ ಮುಚ್ಯತೆ ಅಂತ ಒಂದು ವಾಕ್ಯವಿದೆ. ಇದರಿಂದಲೇ ಮೋಕ್ಷ ಬರುತ್ತೆ ಅಂತ ಹೇಳಿದೆಯಲ್ಲ, ಇಲ್ಲಿಯೂ ಕೂಡ ಯಾಕೆ ಆ ರೀತಿ ಮಾಡಬಾರ್ದು? ತಥಾ ಅತ್ರಾಪಿ ಖಿನ್ನ ಸ್ಯಾತ್ ಅಂತ ಹೇಳಿದ್ರೆ ಕರ್ಮಯೋಗಸ್ಯ ಭಕ್ತಿಯೋಗ ಸಾಧನತ್ವಂ ಅಷ್ಟಾದಶಾಧ್ಯಾಯ ವಕ್ಷಮಾಣಂ ದರ್ಶಯತಿ. ಭಕ್ತಿಯೋಗವನ್ನೇ ಉಂಟು ಮಾಡುತ್ತೆ ಕರ್ಮಯೋಗ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ 18ನೆಯ ಅಧ್ಯಾಯದಲ್ಲಿ. ಬೇರೆ ಕಡೆಯೂ ಅದು ಇನ್ನೂ ಅಕ್ರಮವೂ ಹೇಳಲ್ಪಟ್ಟಿದೆ, ವಿಷ್ಣು ಧರ್ಮ ಪುರಾಣದಲ್ಲಿಯೇ ಇದೆ. ತತ್ರ ಚಿತ್ತಂ ಸಮಾವೇಷ್ಟುಂ ನ ಶಕ್ನೋತಿ ಭವಾನ್ಯದಿ ತದಭ್ಯಾಸ ಪರಸ್ತಸ್ಮಿನ್ ಕುರುಯೋಗಂ ದಿವಾನಿಶಂ ತತ್ರಾಪಿ ಅಸಮರ್ಥ್ಯವತಃ ಕ್ರಿಯಾಯೋಗೋ ಮಹಾತ್ಮನಃ. ಇಲ್ಲಿ ಹೇಳಿದ ಕ್ರಮದಲ್ಲಿಯೇ ಅಲ್ಲಿಯೂ ಹೇಳಲ್ಪಟ್ಟಿದೆ. ಬ್ರಹ್ಮಣಾಯ ಯಃ ಸಮಾಖ್ಯಾತಃ ತತ್ಪರಃ ಸತತಂ ಭವ ಕರೋಷಿ ಯಾನಿ ಕರ್ಮಾಣಿ ದೇವದೇವೇ ಜಗತ್ಪತೌ ಸಮರ್ಪಯಸ್ವ ಭದ್ರಂತೆ ತತಃ ಕರ್ಮ ಪ್ರಹಾಸ್ಯಸಿ ಪ್ರಧಾನಂ ಕಾರಣಂ ಯೋಗ ಯುಕ್ತೆ ದ್ವಿತೀಯೇಶ್ವರ ಕ್ರಿಯಾಯೋಗಸ್ಯ ಯೋಗಸ್ಯ ಪರಮಂ ತಸ್ಯ ಸಾಧನಂ ಹೇಳಿ ಇಲ್ಲಿಯೂ ಕ್ರಮವಾಗಿಯೇ ಹೇಳಲ್ಪಟ್ಟಿದೆಯೇ ಹೊರತು ನೇರವಾಗಿ ಹೇಳಲ್ಪಟ್ಟಿಲ್ಲ. ಆದ್ದರಿಂದ ಅದಕ್ಕೆ ಹಾಗೆಯೇ ಅರ್ಥ. ಕ್ರಿಯಾಯೋಗ ಅಂತ ಹೇಳಿರೋದು ಕ್ರಮವಾಗಿ ಪರಂಪರೆಯಾಗಿ ಮೋಕ್ಷಕ್ಕೆ ಕಾರಣ ಅಂತ ಅರ್ಥ. ಕರ್ಮಯೋಗದಿಂದ ಮೋಕ್ಷ ಪಡೆದುಕೊಳ್ಬಹುದು, ಮೋಕ್ಷ ಆದವನು ಕರ್ಮಯೋಗ ಮಾಡಬೇಕು, ಮೋಕ್ಷಯೋಗ ಪಡೆದುಕೊಳ್ಬಹುದು. ಅಂದರೆ ಕರ್ಮಯೋಗದಿಂದಲೇ ಮೋಕ್ಷ ಅಂತ ಅರ್ಥವಲ್ಲ. ಕರ್ಮಯೋಗ ಆರಂಭಿಸಿ ಆತ್ಮಸಾಕ್ಷಾತ್ಕಾರ ಮಾಡ್ಕೊಂಡು ಭಕ್ತಿಯೋಗ ಮಾಡಿ ಮೋಕ್ಷ ಪಡೆದುಕೊಳ್ಬೇಕು ಅಂತಲೇ ಅಲ್ಲಿಯೂ ಅರ್ಥ ಮಾಡಬೇಕು. ಅದರಿಂದ ಇದು ಕ್ರಮವಾಗಿಯೇ ಹೇಳಲ್ಪಟ್ಟಿರೋದು. ಇಂದ ಮದ್ಭಕ್ತಿಂ ಲಭತೆ ಪರಾಂ ಅನ್ನುವಂಥ ಮುಂದೆ ಹೇಳಲ್ಪಟ್ಟಿರುವಂತಹದ್ದು ಫಲಸ್ಯ ಕರ್ಮಯೋಗ ಹೇತುಕತ್ವ ಪ್ರಕರಣ ಸಿದ್ಧಂ. ಈ ಪ್ರಕರಣದಲ್ಲಿಯೇ ಸಿದ್ಧವಾಗಿದೆ. ಸ್ವಕರ್ಮನಾಥಮಭ್ಯಸ್ಯ ಸಿದ್ಧಿಂ ವಿಂದತಿ ಮಾನವಃ ಅಂತ ಆರಂಭಿಸಿ 18ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಅದಾದಮೇಲೆ ಈಗ ಮುಂದೆ ಇದನ್ನ ಹೇಳ್ತಾರೆ. ಇಲ್ಲಿ ಹೇಗೆ ಈ ಕ್ರಮವು
ಸರಿಯಾಗಿದೆ ಹೇಳಲ್ಪಟ್ಟಿರೋದು ಅಂತ ಹೇಳಿ ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲ ತ್ಯಾಗಾತ್ ಶಾಂತಿರನಂತರಂ. ಇದು ಬಹಳ ಸ್ವಲ್ಪ ಸೂಕ್ಷ್ಮವಾಗಿ ನಾವು ತಿಳಿಬೇಕು ಅರ್ಥವನ್ನು. ಭಾಷೆಕಾರರು ಅದಕ್ಕೆ ತಿಳಿಸ್ತಾರೆ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಅಂತ ಹೇಳಿ, ಅಭ್ಯಾಸಕ್ಕಿಂತ ಜ್ಞಾನವು ಶ್ರೇಯಸ್ಕರವಾದದ್ದು. ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ, ಜ್ಞಾನಕ್ಕಿಂತ ಧ್ಯಾನವು ವಿಶೇಷವಾದದ್ದು, ಶ್ರೇಯಸ್ಕರ. ಧ್ಯಾನಾತ್ ಕರ್ಮಫಲ ತ್ಯಾಗಾತ್ ಶಾಂತಿ ಅನಂತರಂ ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ಹೇಳಿರುವ ಮೊದಲು ಜ್ಞಾನಂ ಅಭ್ಯಾಸಾತ್ ಅಂತ ಹೇಳುವಾಗ ಈ ಅಭ್ಯಾಸ ಅನ್ನೋದೇ ಮಧ್ಯೋಗಮಾಶ್ರಿತ ಅನ್ನೋದಕ್ಕೆ ಅರ್ಥ. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳಲ್ಪಟ್ಟ ಮಧ್ಯೋಗಮಾಶ್ರಿತ ಮೊದಲು ಹೇಳಲ್ಪಟ್ಟಿರೋದು ಅಥೈತದಪಿ ಅಶಕ್ತೋಸಿ ಕರ್ತುಂ ಮಧ್ಯೋಗಮಾಶ್ರಿತ. ನನ್ನ ಯೋಗವನ್ನು ಆಶ್ರಯಿಸಿ ಅಂದರೆ ಭಕ್ತಿಯೋಗಕ್ಕೆ ಬೇಕಾದ ಧ್ಯಾನ ಅಭ್ಯಾಸ. ಅದಕ್ಕಿಂತ ಅದು ಉಂಟಾಗಿಬಿಟ್ರೆ ಅವನಿಗೆ ಏನು ಯೋಚನೆ ಇಲ್ಲ, ಮುಂದೆ ಚಿತ್ತ ಸಮಾಧಾನ ಬಂದುಬಿಡುತ್ತೆ. ಆದರೆ ಅದನ್ನು ಅತ್ಯಂತ ಪ್ರೀತಿಯಿಂದ ಮಾಡಬೇಕು. ಭಗವಂತನಿಗೆ ಆ ಪ್ರೀತಿ ಉಂಟಾಗುವ ಹಾಗೆ ಮನಸ್ಸಮಾಧಾನದಿಂದ ಅವನಿಗೆ ಅಭ್ಯಾಸ ಯೋಗ ಮಾಡೋದು ಭಕ್ತಿಯೋಗಕ್ಕೆ ಮುಂದೆ ಕಾರಣವಾಗುತ್ತೆ ಅದು. ಆದ್ದರಿಂದ ಆ ರೀತಿ ಆಗಬೇಕಾದ್ರೆ ಕರ್ಮಗಳೆಲ್ಲ ಪಾಪಗಳೆಲ್ಲ ನಾಶವಾಗಿರಬೇಕು ಅವನಿಗೆ. ಇಲ್ಲಿ ಹೋದರೆ ಆ ಧ್ಯಾನ ಏರ್ಪಡೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಭಕ್ತಿ ವಿರಹಿತವಾದ ಅಭ್ಯಾಸವಾಗಿಬಿಡುತ್ತೆ. ಆದ್ದರಿಂದ ಹಾಗೆ ಮಾಡೋದಕ್ಕಿಂತ ನೀನು ಆತ್ಮಜ್ಞಾನವನ್ನು ಪಡೆದುಕೋ, ಅದು ಶ್ರೇಯಸ್ಕರವಾದದ್ದು. ಆತ್ಮ ಸಾಕ್ಷಾತ್ಕಾರ, ಜ್ಞಾನಂ ಅನ್ನೋದು ಇಲ್ಲಿ ಆತ್ಮ ಸಾಕ್ಷಾತ್ಕಾರ, ಆತ್ಮಜ್ಞಾನ. ಆತ್ಮಜ್ಞಾನ ಅಂದರೆ ಆತ್ಮ ಸಾಕ್ಷಾತ್ಕಾರ, ಶೇಷತ್ವ ಜ್ಞಾನ. ಅಶೇಷತ್ವ ಜ್ಞಾನವು ಪೂರ್ಣವಾಗಿ ಪಡೆದುಕೊಳ್ಳೋಕ್ಕಾಗದೆ ಹೋದರೆ ಅದಕ್ಕಿಂತ ಆತ್ಮಚಿಂತನೆ ಮಾಡಿಕೊಂಡು ಕರ್ಮಯೋಗ ಮಾಡ್ತಾ ಇರಬೇಕು. ಧ್ಯಾನಂ ವಿಶಿಷ್ಯತೆ, ಜ್ಞಾನ ಅಂದರೆ ಧ್ಯಾನಂ. ಈ ಧ್ಯಾನವು ಆತ್ಮಧ್ಯಾನವನ್ನೇ ಹೇಳುತ್ತೆ. ಆ ಧ್ಯಾನವು ಇನ್ನೂ ಅವನಿಗೆ ಲಭಿಸಲಿಲ್ಲ ಅಂದರೆ ಕರ್ಮಫಲ ತ್ಯಾಗ, ಕರ್ಮ ಫಲಾಶಾರಹಿತವಾಗಿ ಭಗವದಾರಾಧನ ರೂಪವಾಗಿ ಕರ್ಮಯೋಗ ಆರಂಭಿಸುವ, ಅದು ಆರಂಭದ ದಶೆ ಕರ್ಮಯೋಗದ. ಅದು ಕರ್ಮಯೋಗ ಫಲತ್ಯಾಗ ಮಾಡಿಕೊಂಡು ಕರ್ಮವನ್ನು ಮಾಡ್ತಾ ಇದ್ದರೆ ಶಾಂತಿ ಉಂಟಾಗುತ್ತೆ. ಅನಂತರಂ ಶಾಂತಿ ಉಂಟಾದರೆ ಅವನಿಗೆ ಆತ್ಮಧ್ಯಾನ ಅಂದರೆ ಆಗಾಗ ಚಿಂತನೆ ಮಾಡ್ತಿರೋದು, ಆತ್ಮಸ್ವರೂಪವನ್ನು ಚಿಂತನೆ ಮಾಡುವುದು ಅಧಿಕವಾಗಿ ಲಭಿಸುತ್ತೆ. ಆ ಧ್ಯಾನವು ಹೆಚ್ಚಾದಾಗ ಅವನಿಗೆ ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರವಾಗುತ್ತೆ. ಅದಾದಮೇಲೆ ಅಭ್ಯಾಸ, ಭಕ್ತಿ, ಪರಭಕ್ತಿ ಉಂಟಾಗುತ್ತೆ ಅವನಿಗೆ. ಇದು ಕರ್ಮಯೋಗದ ವಿಷಯಗಳೇ ಇಲ್ಲಿ ಹೇಳಿರುವಂಥದ್ದು ಈ ಶ್ಲೋಕದಲ್ಲಿ. ಅದನ್ನೇ ಇಲ್ಲಿ ಸಿದ್ಧಾಂತ ಅದುವೇ ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಯಾಕೆಂದರೆ ಇಲ್ಲಿ ಜ್ಞಾನವು ಅಭ್ಯಾಸಕ್ಕಿಂತ ಶ್ರೇಷ್ಠವಾದದ್ದು ಅಂತ ಹೇಳಿದ್ರೆ ಶ್ರೇಯಸ್ಕರ ಅಂತ ಹೇಳಿದ್ರೆ ಹೇಗೆ ಶ್ರೇಯಸ್ಕರವಾಗುತ್ತೆ? ಅಭ್ಯಾಸ ತಾನೇ ಮುಂದೆ ಭಕ್ತಿಯೋಗ ತಾನೇ ಶ್ರೇಯಸ್ಕರ ಆತ್ಮಜ್ಞಾನಕ್ಕಿಂತ ಅನ್ನುವ ಬರ್ಬೋದು. ಇಲ್ಲಿ ಯಾವುದೋ ಜ್ಞಾನ ಇದು ಪರಮಾತ್ಮ ಜ್ಞಾನವೇ, ಅದಕ್ಕಿಂತ ಅಭ್ಯಾಸ ಶ್ರೇಯಸ್ಕರವಾಗಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಪರಮಾತ್ಮ ಜ್ಞಾನವಲ್ಲ, ಜೀವಾತ್ಮ ಜ್ಞಾನ ಸಾಕ್ಷಾತ್ಕಾರ ಶೇಷತ್ವ ಜ್ಞಾನವೂ ಹೇಳಲ್ಪಡುತ್ತೆ. ಅದು ಸರಿಯಾಗಿ ಮಾಡದೇ ಇರುವ ಅಭ್ಯಾಸಕ್ಕಿಂತ ಜೀವಾತ್ಮ ಸಾಕ್ಷಾತ್ಕಾರ ಶ್ರೇಯಸ್ಕರ. ಅಂದರೆ ಆ ರೀತಿ ಅಭ್ಯಾಸ ಮಾಡೋಕ್ಕೆ ಅನರ್ಹನಾದವನಿಗೆ ಜೀವಾತ್ಮ ಜ್ಞಾನವನ್ನು ಮೊದಲು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಆಗ ಮುಂದೆ ಪರಭಕ್ತಿ ಉಂಟಾಗುತ್ತೆ. ಇದೆಲ್ಲ ಕರ್ಮಯೋಗದ ವಿಷಯವೇ. ಇಲ್ಲಿ ಈ ಅಭ್ಯಾಸ ಅನ್ನೋದು ಮಾತ್ರ ಭಕ್ತಿಯೋಗದ ವಿಷಯ. ಮಿಕ್ಕಿದೆಲ್ಲವೂ ಕೂಡ ಕರ್ಮಯೋಗದಲ್ಲಿಯೇ ಕ್ರಮವಾಗಿ ಉಂಟಾಗುವಂತಹ ಅವಸ್ಥಾ ವಿಶೇಷಗಳು. ಅದನ್ನು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಇಲ್ಲೇ ಹೋದರೆ ಇದು ಶ್ರೇಯಸ್ಕರ ಅಂತ ಹೇಳೋಕ್ಕೆ ವಿರೋಧ ಬರುತ್ತೆ. ಹಾಗೆ ಹೇಳೋಕ್ಕೆ ಅರ್ಥ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಇಲ್ಲಿ ಅತ್ಯರ್ಥ ಪ್ರೀತಿ ವಿರಹಿತಾತ್ ಕರ್ಕಶ ರೂಪಾತ್ ಅಂದರು. ಸ್ಮೃತಿ ಅಭ್ಯಾಸಾತ್, ಸ್ಮೃತಿಯನ್ನು ನಾನು ಪರಮಾತ್ಮನ ಧ್ಯಾನ ಮಾಡ್ತೇನೆ ಕೂತ್ಕೊಂಡು, ಅವನ ದಿವ್ಯಮಗಳ ವಿಗ್ರಹ ಗುಣಗಳನ್ನೆಲ್ಲ ಮಾಡ್ತೀನಿ ಬಹಳ ಪ್ರೀತಿಯಿಂದ. ಅದು ಪ್ರೀತಿಯೇ ಇಲ್ಲದೆ ಮಾಡ್ತಾ ಇದ್ದರೆ ಆ ಅಭ್ಯಾಸದಿಂದ ವ್ಯರ್ಥ, ಅಂದ ಫಲ ಸಿಗೋದಿಲ್ಲ. ಆದ್ದರಿಂದ ಅದಕ್ಕೆ ಮೊದಲು ಶೇಷತ್ವ ಜ್ಞಾನ ಬಂದರೆ ಪ್ರೀತಿ ತಾನೇ ಉಂಟಾಗುತ್ತೆ. ಸ್ವಯಮೇವ ಉತ್ಪದ್ಯತೆ ಅಂದರು. ಸ್ವಯಮೇವ ಉತ್ಪದ್ಯತೆ, ಪರಮಾತ್ಮನಿಗೆ ಶೇಷಭೂತನಾದವನು ಅನ್ನೋ ಜ್ಞಾನ ಬಂದುಬಿಟ್ರೆ ಸ್ವತಃ ಉತ್ಪನ್ನವಾಗಿಬಿಡುತ್ತೆ ಆ ಭಕ್ತಿ ಅಂತ ಹೇಳುವಂಥ. ಆ ಬರದೇ ಹೋದರೆ ಅದನ್ನೇ ನಾನು ಮಾಡ್ತೀನಿ ಅಂತ ಪ್ರೀತಿ ಇಲ್ಲದೆ ಮಾಡ್ತಾ ಇರ್ರಿ. ಅದಕ್ಕೆ ಮೊದಲು ಶೇಷತ್ವ ಜ್ಞಾನವನ್ನು ಮಾಡ್ಕೊಳ್ಬೇಕು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ, ಅದು ಶ್ರೇಯಸ್ಕರ. ಅದು ಮಾಡಿಕೊಂಡ್ರೆ ಸ್ವಯಂ ಉತ್ಪನ್ನವಾಗುತ್ತೆ ಅನ್ನೋದು ಇಲ್ಲಿ ಅರ್ಥ. ಅದನ್ನು ನಾವು ಸ್ಪಷ್ಟವಾಗಿ ತಿಳಿಬೇಕಿಲ್ಲಿ. ಅತ್ಯರ್ಥ ಪ್ರೀತಿ ವಿರಹಿತಾತ್ ಕರ್ಕಶ ರೂಪಾತ್ ಸ್ಮೃತಿ ಅಭ್ಯಾಸ. ಪ್ರೀತಿ ಇಲ್ಲದೆ ಹೋದರೆ ಅದು ಕರ್ಕಶ ರೂಪವಾಗಿಬಿಡುತ್ತೆ. ಅದಕ್ಕಿಂತ ಅಕ್ಷರಯಾಥಾತ್ಮ್ಯ ಅನುಸಂಧಾನ ಪೂರ್ವಕಂ, ಅಕ್ಷರ ಶಬ್ದಿತನಾದ ಜೀವಾತ್ಮನ
ಯಾಥಾತ್ಮ್ಯ ಅನುಸಂಧಾನ ಪೂರ್ವಕಂ, ಅವನ ನಿಜವಾದ ಸ್ವರೂಪ ಹೇಗಿದೆಯೋ ಹಾಗೆ ಅದು ಅನುಸಂಧಾನ ಮಾಡಿಕೊಂಡು ತದಾಪರೋಕ್ಷ ಜ್ಞಾನಂ ಏವ ಆತ್ಮಹಿತತ್ವೇ ವಿಶಿಷ್ಯತೆ. ಇಲ್ಲಿ ಜ್ಞಾನ ಅನ್ನೋದು ಇದುವೆ, ಅಪರೋಕ್ಷ ಜ್ಞಾನ ಸಾಕ್ಷಾತ್ಕಾರ. ಜೀವಾತ್ಮನ ಶೇಷತ್ವ, ಪರಮಾತ್ಮನಿಗೆ ಶೇಷಭೂತನಾಗುವ ಜೀವಾತ್ಮನ ಸ್ವರೂಪದ ಸಾಕ್ಷಾತ್ಕಾರ, ಅದು ಆತ್ಮಹಿತತ್ವೇ ವಿಶಿಷ್ಯತೆ. ಇವನಿಗೆ ಅದುವೇ ಹಿತಕರ. ಯಾಕೆ ಅಂದರೆ ಈ ಎಷ್ಟೇ ಪ್ರೀತಿ ಇಲ್ಲದೆ ಮಾಡಿದ್ರೂ ಅಭ್ಯಾಸ ಏನು ಪ್ರಯೋಜನವಾಗುವುದಿಲ್ಲ. ಅದಕ್ಕೆ ಮೊದಲು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಬೋದಲು, ಅದಾದರೆ ತಾನೇ ಬರುತ್ತೆ ಪ್ರೀತಿ ಪರಮಾತ್ಮನಲ್ಲಿ ಅನ್ನೋದು. ಆ ರೀತಿ ಇಲ್ಲಿ ಅರ್ಥ ಮಾಡಬೇಕು. ಆತ್ಮ ಅಪರೋಕ್ಷ ಜ್ಞಾನ ಅದಪಿ, ಆ ಪರಮಾತ್ಮನಿಗೆ ನಾನು ಶೇಷಭೂತ ಅನ್ನೋ ಜ್ಞಾನ ಇವನಿಗೆ ಬರೋ ತನಕ ಬರದೇ ಇದ್ದರೆ ಅದಕ್ಕೆ ಹಿಂದಿನ ಅವಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರಬೇಕು. ಆವಾಗ ಏನು ಮಾಡಬೇಕು ಅಂದರೆ ಆತ್ಮ ಅಪರೋಕ್ಷ ಜ್ಞಾನಾತ್ ಅಪಿ ಅನಿಷ್ಪನ್ನ ರೂಪಾತ್, ಇನ್ನೂ ನಿಷ್ಪತ್ತಿಯಾಗಿಲ್ಲ ಅವನಿಗೆ ಪೂರ್ಣವಾಗಿ, ತದುಪಾಯಭೂತ ಆತ್ಮಧ್ಯಾನಮೇವ ಆತ್ಮಹಿತತ್ವೇ ವಿಶಿಷ್ಯತೆ. ಅದಕ್ಕೆ ಉಪಾಯವಾದ ಆತ್ಮನ ಸ್ವರೂಪವನ್ನು ಧ್ಯಾನ ಮಾಡಿಕೊಂಡೇ ಅಭ್ಯಾಸ ಮಾಡಬೇಕು. ಮಾಡ್ತಾನೇ ಇದ್ದರೆ ಅವನಿಗೆ ಶೇಷತ್ವ ಜ್ಞಾನ ಸಾಕ್ಷಾತ್ಕಾರವಾಗುತ್ತೆ. ಆದ್ದರಿಂದ ಶೇಷತ್ವ ಜ್ಞಾನ ಬರೋಕ್ಕೆ ಮೊದಲು ಇದನ್ನು ಸಿದ್ಧಪಡಿಸ್ಕೊಳ್ಬೇಕು. ಧ್ಯಾನವು ಚೆನ್ನಾಗಿ ಉಂಟಾದರೆ ಆಮೇಲೆ ಶೇಷತ್ವ ಜ್ಞಾನ ಬರುತ್ತೆ. ಅದು ಬಂದರೆ ಪರಭಕ್ತಿ ತಾನಾಗಿಯೇ ಬರುತ್ತೆ. ಆದ್ದರಿಂದಲೇ ಇದು ಒಂದಕ್ಕೊಂದು ಇವನ ಆತ್ಮಹಿತಕ್ಕೆ ಇದು ಇಲ್ಲದೆ ಹೋದರೂ ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ರೆ ವ್ಯರ್ಥ, ಅದರಿಂದ ಫಲ ಬರೋದಿಲ್ಲ. ಆದ್ದರಿಂದ ಈ ರೀತಿ ಹೇಳಲ್ಪಟ್ಟಿದೆ. ತದ್ಧ್ಯಾನಾತ್ ಅಪಿ ಅನಿಷ್ಪನ್ನ ರೂಪ, ಇನ್ನೂ ಅವನಿಗೆ ಆತ್ಮಾನುಸಂಧಾನ ಸ್ಥಿರವಾಗಿ ನಿಂತಿಲ್ಲ. ದೇಹಕ್ಕಿಂತ ಬೇರೆಯಾದವನು ಆತ್ಮಜ್ಞಾನ ಸ್ವರೂಪ. ಈ ಕರ್ಮಗಳೆಲ್ಲ ಪ್ರಕೃತಿ ಸಂಬಂಧದಿಂದ ಬಂದಿದೆ, ಇದೆಲ್ಲ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕಾದ್ದು. ಅವನ ನಿಯಮನದಲ್ಲಿಯೇ ನಾನೆಲ್ಲ ಮಾಡ್ತಾ ಇದ್ದೀನಿ, ಅವನಿಗೆ ಆರಾಧನಾ ರೂಪವಾಗಿ ಮಾಡ್ತಾ ಇದ್ದೀನಿ. ಇದೆಲ್ಲ ಸ್ಥಿರವಾಗಿ ಮನಸ್ಸಿನಲ್ಲಿ ನಿಂತ್ಕೊಂಡು ಕರ್ಮ ಮಾಡ್ತಾ ಇರಬೇಕು. ಅದು ಮಾಡಬೇಕಾದ್ರೆ ಅದು ಆ ರೀತಿಯಾದ ಆತ್ಮಾನುಸಂಧಾನ ಅಭ್ಯಾಸ ಉಂಟಾಗದೆ ಹೋದರೆ ಕರ್ಮವನ್ನು ಫಲತ್ಯಾಗದ ಪೂರ್ವಕ ಕರ್ಮಗಳನ್ನು ಮಾಡ್ತಾ ಇರಬೇಕು. ಈಗ ಮಾಡ್ತಾ ಇದ್ದರೆ ಮುಂದೆ ಎಷ್ಟೋ ಕಾಲವಾದ ಮೇಲೆ ಅವನು ಸುಕೃತ ವಿಶೇಷದ ಮೇಲೆ ಅಭ್ಯಾಸ ಏರ್ಪಡುತ್ತೆ. ಅದಾದ ಮೇಲೆ ಆತ್ಮಸಾಕ್ಷಾತ್ಕಾರ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಅಲ್ಲಿ ಶ್ರೇಯಸ್ಸು ವಿಶಿಷ್ಯತೆ, ಈ ಅರ್ಥವೆಲ್ಲ ಶ್ರೇಯ ವಿಶಿಷ್ಯತೆ, ಇದೆಲ್ಲ ಅರ್ಥಗಳಿಗೆ ಆ ರೀತಿ ಅರ್ಥ. ಮುಂದಿನ ದಶೆ ಪ್ರಾಪ್ತವಾಗದೆ ಹೋದರೆ ಹಿಂದಿನ ದಶೆಯನ್ನು ಅದನ್ನು ಪಕ್ವ ಮಾಡಿಕೊಳ್ಬೇಕು, ಆಗ ಮುಂದಿನ ದಶೆ ಆರಂಭವಾಗುತ್ತೆ. ಆದ್ದರಿಂದ ಮುಂದಿನ ದಶೆ ಸ್ಪಷ್ಟವಾಗಿ ಇಲ್ಲಿ ಸಿಗದೇ ಇರೋವನಿಗೆ ಹಿಂದಿನ ದಶೆಯೇ ಹಿತವಾದದ್ದು, ಅದನ್ನು ಸ್ಪಷ್ಟಪಡಿಸ್ಕೊಂಡ್ರೆ ಮುಂದಿನ ದಶೆ ತಾನಿಗೆ ಉಂಟಾಗುತ್ತೆ. ಆದ್ದರಿಂದ ಇಲ್ಲಿ ಧ್ಯಾನಾತ್ ಅಪಿ ಅನಿಷ್ಪನ್ನ ರೂಪಾತ್, ಇನ್ನೂ ನಿಷ್ಪತ್ತಿಯಾಗದೇ ಇರುವ ಧ್ಯಾನಕ್ಕಿಂತ ತದುಪಾಯಭೂತಂ, ಅದಕ್ಕೆ ಉಪಾಯವಾದದ್ದು ಫಲತ್ಯಾಗೇನ ಅನುಷ್ಠಿತಂ ಕರ್ಮ ಇವ ವಿಶಿಷ್ಯತೆ. ಕರ್ಮ ಮಾಡ್ಕೊಂಡು ಹೋಗ್ತಾ ಇರಬೇಕು, ಫಲದಲ್ಲಿ ಆಶೆ ಇಲ್ಲದೆ ಆತ್ಮಾನುಸಂಧಾನ, ಆಗ ಅವನಿಗೆ ಆತ್ಮದಲ್ಲಿಯೇ ಒಂದು ಚಿಂತನೆ ಅಧಿಕವಾಗಿ ಹೋಗುತ್ತೆ. ಅನಭಿಸಂಹಿತ ಫಲಾತ್ ಅನುಷ್ಠಿತಾತ್ ಕರ್ಮಣಃ ಅನಂತರಮೇವ ನಿರಸ್ತ ಪಾಪತೆಯ. ಈ ರೀತಿ ಕರ್ಮವನ್ನು ಅನುಷ್ಠಾನ ಮಾಡಿಕೊಂಡು ಹೋಗ್ತಿದ್ರೆ ಅವನಿಗೆ ಪಾಪಗಳೆಲ್ಲ ನಾಶವಾಗಿ ಮನಃಶಾಂತಿ ಭವಿಷ್ಯತಿ, ಮನಸ್ಸಿನ ಶಾಂತಿ ಉಂಟಾಗುತ್ತೆ. ಮನಸ್ಸು ಸ್ಥಿರವಾಗಿ ಒಂದು ವಿಷಯದಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ. ಮನಃಶಾಂತಿ ಅಂತೇಳಿ, ಶಾಂತಿ ಅಂದರೆ ಮನಸ್ಸು ಸ್ಥಿರವಾಗಿ ಬೇರೆ ಯಾವ ವಿಷಯಗಳಲ್ಲಿ ಹೋಗದೆ ಆತ್ಮನನ್ನೇ ಚಿಂತನೆ ಮಾಡುವಂತಹ ಒಂದು ಪಕ್ವತೆಯನ್ನು ಹೊಂದುತ್ತೆ ಮನಸ್ಸು. ಅದಕ್ಕೆ ಪಾಪಗಳೆಲ್ಲ ನಾಶವಾದರೆ ಆಗ ಜೀವಾತ್ಮನ ಅನುಸಂಧಾನ ಅಧಿಕವಾಗಿ ಹೋಗಿ ಆಮೇಲೆ ಆತ್ಮ ಸಾಕ್ಷಾತ್ಕಾರ. ಶಾಂತಿಯ ಮನಸ್ಸಿ, ಇದು ಕ್ರಮವಾಗಿ ಹೇಳ್ತಾರೆ. ಈಗ ಮೊದಲು ಅನಭಿಸಂಹಿತ ಫಲಾದನುಷ್ಠಿತಾತ್ ಕರ್ಮಣಃ ಅನಂತರಮೇವ ನಿರಸ್ತ ಪಾಪತೆಯ ಮನಃಶಾಂತಿ ಭವಿಷ್ಯತಿ. ಮೊದಲ ಆರಂಭದಲ್ಲಿ ಫಸ್ಟ್ ಸ್ಟೆಪ್ ಇದೆ ಅನಭಿಸಂಹಿತ ಫಲ ಅನುಷ್ಠಿತ. ಆ ಕರ್ಮವನ್ನು ಮಾಡ್ತಿದ್ರೆ ನಂತರ ಪಾಪಗಳ ನಾಶವಾಗಿ ಮನಃಶಾಂತಿ. ಶಾಂತಿಯ ಮನಸ್ಸಿ ಆತ್ಮಧ್ಯಾನಂ ಸಂಪತ್ಸ್ಯತೆ. ಮನಸ್ಸು ಶಾಂತವಾದರೆ ಆತ್ಮನ ಧ್ಯಾನ ಅಂದರೆ ಚಿಂತನೆ ಏರ್ಪಡುತ್ತೆ. ಧ್ಯಾನಾಚ ತದಾಪರೋಕ್ಷಂ, ಆತ್ಮಧ್ಯಾನವೇ ಅಧಿಕವಾಗ್ತಾ ಹೋದರೆ ಪ್ರತ್ಯಕ್ಷವಾಗುತ್ತೆ ಆತ್ಮ ಸಾಕ್ಷಾತ್ಕಾರ. ಅಪರೋಕ್ಷಂ ಆತ್ಮದ ಸಾಕ್ಷಾತ್ಕಾರ ಜ್ಞಾನ. ತದಾಪರೋಕ್ಷ್ಯಾತ್ ಪರಾಭಕ್ತಿ, ಆ ಆತ್ಮ ಸಾಕ್ಷಾತ್ಕಾರವಾದ ಮೇಲೆ ಪರಭಕ್ತಿ ಏರ್ಪಡುತ್ತೆ. ಈ ರೀತಿ ಭಕ್ತಿಯೋಗಾಭ್ಯಾಸ ಶಕ್ತಸ್ಯ ಆತ್ಮನಿಷ್ಠಾ ಏವ ಶ್ರೇಯಸಿ. ಆದ್ದರಿಂದಲೇ ಭಕ್ತಿಯೋಗ ಮಾಡೋಕ್ಕೆ ಅಶಕ್ತನಾದವನಿಗೆ ಆತ್ಮಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಆಮೇಲೆ ಪರಭಕ್ತಿಗೆ ಹೋಗಬೇಕು, ಅದುವೇ ಶ್ರೇಯಸ್ಕರವಾದದ್ದು. ಆತ್ಮನಿಷ್ಠಸ್ಯ ಅಪಿ ಅಶಾಂತ ಮನಸಃ
ನಿಷ್ಠಾಪ್ರಾಪ್ತಯೇ ಅಂತರ್ಗತ ಆತ್ಮಜ್ಞಾನ ಅನವಿಸಂಹಿತ ಫಲ ಕರ್ಮನಿಷ್ಠಾ ಇವ ಶ್ರೇಯಸಿ. ಆತ್ಮನಿಷ್ಠನಿಗೂ ಶಾಂತವಾದ ಮನಸ್ಸಿಲ್ಲದೆ ಹೋದರೆ ಏನು ಮಾಡಬೇಕು? ಆತ್ಮನಿಗೆ ಸ್ಥಿರವಾದ ಮನಸ್ಸು ನಿಲ್ಲಬೇಕು ಅಂದರೆ ಅಂತರ್ಗತ ಆತ್ಮಜ್ಞಾನ ಅನವಿಸಂಹಿತ ಫಲ ಕರ್ಮನಿಷ್ಠ, ಇದು ಮೊದಲನೇ ಹಂತ ಕರ್ಮಯೋಗದಲ್ಲಿ. ಅದಾದ ಮೇಲೆ ಮನಃಶಾಂತಿ, ಅದಾದ ಮೇಲೆ ಅವನಿಗೆ ಆತ್ಮಧ್ಯಾನ, ಅದಾದ ಮೇಲೆ ಆತ್ಮ ಸಾಕ್ಷಾತ್ಕಾರ, ಅದಾದ ಮೇಲೆ ಪರಭಕ್ತಿ. ಈ ಕ್ರಮದಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆಯನ್ನು ಸ್ಪಷ್ಟಪಡಿಸ್ತಾರೆ. ಅಥ ಅವ್ಯಾಹಿತ ಉಪಾಯ ಅನಧಿಕಾರ ನಿಮಿತ್ತ ಖೇದ ನಿವೃತ್ತಿಯರ್ಥಂ. ಅವ್ಯವಹಿತವಾದ ಉಪಾಯದಲ್ಲಿ ನನಗೆ ಅಧಿಕಾರವೇ ಇಲ್ಲ ಅಂತ ಅರ್ಜುನನಿಗೆ ತಿಳಿಯುತ್ತೆ, ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಈ ರೀತಿ ಧ್ಯಾನವನ್ನು ಮಾಡೋಕ್ಕೆ ಯಾರಿಗೆ ಸಾಧ್ಯ? ಮೈ ಬುದ್ಧಿಂ ನಿವೇಶಯ ಅಂತ ಹೇಳಿಬಿಟ್ರೆ ಸಾಧ್ಯವೇ ನಿಲ್ಲಿಸೋದಕ್ಕೆ? ಬುದ್ಧಿಂ ನಿವೇಶಯ ಅಂದರೆ ನಿಶ್ಚಯವಾಗಿ ಪರಮಾತ್ಮನಲ್ಲಿ ಮನಸ್ಸು ನಿಲ್ಲಿಸ್ಬಿಡೋಕ್ಕಾಗತ್ತೆಯೇ ಅಂತ ಹೇಳಿದ್ರೆ ಆಗೋದಿಲ್ಲಪ್ಪ ಕೃಷ್ಣ, ನನ್ನ ಕೈಲ ಸಾಧ್ಯವಿಲ್ಲ ಅಂತ ಅರ್ಜುನನಿಗೆ ಮನಸ್ಸಿನಲ್ಲಿ ಸಂದೇಹ ಬಂತು. ಪರಮಾತ್ಮ ಪರವಾದ ಕೈಂಕರ್ಯ ಕರ್ಮಗಳನ್ನು ಮಾಡುವುದಕ್ಕೂ ಸಾಧ್ಯವಾಗುವುದಿಲ್ಲ ಮನಃಶಾಂತಿ ಇಲ್ಲದೆ ಹೋದರೆ, ಪಾಪಗಳು ನಾಶವಾಗದೆ ಹೋದರೆ. ಆಗ ಏನಾಗುತ್ತೆ? ಖೇದ ಉಂಟಾಗುತ್ತೆ, ದುಃಖ ಉಂಟಾಗುತ್ತೆ. ಅಯ್ಯೋ, ನನಗೆ ನೇರವಾದ ಉಪಾಯ ಮಾಡೋಕ್ಕೆ ಸಾಧ್ಯವಿಲ್ಲವಲ್ಲ, ಅಧಿಕಾರವಿಲ್ಲವಲ್ಲ. ಅವ್ಯವಹಿತ ಉಪಾಯ ಅನಧಿಕಾರ ನಿಮಿತ್ತ ಖೇದ ನಿವೃತ್ತಿಯರ್ಥಂ. ಖೇದವನ್ನು ನಾಶ ಮಾಡೋಕ್ಕೆ ರಜನೀಕರ ಬಿಂಬ ಲಿಪ್ಸೋದ ಹಸ್ತ ಸ್ತನಂದಯವತ್ ಅಶಕ್ಯೆ ಪ್ರವೃತ್ತಿ ಪರಿಹಾರಾರ್ಥಂ. ರಜನೀಕರ ಅಂತ ಹೇಳಿದ್ರೆ ಚಂದ್ರ ಬಿಂಬವನ್ನು ಒಂದು ಮಗು ನೋಡುತ್ತೆ, ಅದನ್ನು ಪಡೆದುಕೊಳ್ಬೇಕು ಅಂತ ಲಿಪ್ಸಾ ಉಂಟಾಗುತ್ತೆ. ಉದಸ್ತಃ ಮೇಲೆ ಕೈಗಳನ್ನು ತೆಗೆದುಕೊಂಡು ಆ ಚಂದ್ರನ ಪಡೆದುಕೊಳ್ಬೇಕು, ಚಂದ್ರನ ಹಿಡ್ಕೊಳ್ಬೇಕು ಅಂತ ಕಷ್ಟಪಡುತ್ತೆ. ಸ್ತನಂದಯವತ್, ಚಿಕ್ಕ ಮಗು ಚಂದ್ರನ ಬಿಂಬವನ್ನು ನೋಡಿ ಪಡೆದುಕೊಳ್ಬೇಕು ಅಂತ ಕೈ ಹಾಕಿಬಿಟ್ಟು ಅಶಕ್ಯವಾದರೆ, ಕೈಯಲ್ಲಿ ಸಾಧ್ಯವಿದೆ ಹೋದರೆ ಅಳ್ತಾ ಕೂತ್ಕೊಳ್ಳುತ್ತಲ್ಲ, ಅದನ್ನು ಪರಿಹಾರ ಮಾಡೋಕ್ಕೋಸ್ಕರ ವ್ಯವಹಿತಾನೇವ ಉಪಾಯಾನಿ ಯಥಾಧಿಕಾರಂ ಸೌಕರ್ಯ ಅತಿಶಯೇನ ಪ್ರಶಂಸನ್ ಮುಕ್ತಂ ಉಪಪಾದಯತಿ. ಎಲ್ರಿಗೂ ಹೇಳಿದ್ದ ವಿಷಯವೇ ಸೌಕರ್ಯಾತಿಶಯೇನ, ಇದುವೇ ಸುಕರವಾದದ್ದು. ಕರ್ಮಗಳನ್ನು ಆರಂಭಿಸು ಫಲಾಭಿಸಂಧಿರಹಿತವಾಗಿ, ಮನಃಶಾಂತಿ ಬರುತ್ತೆ, ಪಾಪಗಳು ನಾಶವಾಗಿ. ಅದಾದಮೇಲೆ ನಿನಗೆ ಧ್ಯಾನ ಉಂಟಾಗುತ್ತೆ, ಅದಾದಮೇಲೆ ಆತ್ಮ ಸಾಕ್ಷಾತ್ಕಾರವಾಗುತ್ತೆ, ಆಮೇಲೆ ಪರಭಕ್ತಿ ತಾನೇ ಬಂದುಬಿಡುತ್ತೆ. ಆದ್ದರಿಂದ ವ್ಯವಹಿತವಾದ ಉಪಾಯ ಇದು. ಅಂದರೆ ಮಧ್ಯದಲ್ಲಿ ಇದೆಲ್ಲ ಮಾಡಿದ್ರೆ ಪರಂಪರೆಯ ಉಪಾಯ ಭಕ್ತಿಯೋಗಕ್ಕೆ. ವ್ಯವಹಿತಾನೇವ ಉಪಾಯ ಅನ್ಯಥಾ ಉಪಾಯಾನೇ ಯಥಾಧಿಕಾರ, ಅಧಿಕಾರಕ್ಕೆ ಅನುಗುಣವಾಗಿ ಹೀಗೆ ಮಾಡಬೇಕು. ಅದರಲ್ಲಿ ಅಧಿಕಾರ ಇಲ್ಲದೆ ಹೋದರೆ ಇದನ್ನು ಮಾಡು, ಇದುವೇ ಸುಕರವಾದದ್ದು. ಅದನ್ನು ಪ್ರಶಂಸೆ ಮಾಡಿ ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತಿ ಅಂತ ಜ್ಞಾನವನ್ನು ಪ್ರಶಂಸೆ ಮಾಡಿದಾಗ ಆಯಿತು. ಭಕ್ತಿಯೋಗಕ್ಕಿಂತ ಆತ್ಮಜ್ಞಾನ ಶ್ರೇಯಸ್ಕರ. ಪ್ರಶಂಸೆ ಮಾಡಿದಾಗ ಇದೆಯಲ್ಲ, ಇದು ಹೇಗೆ ಶ್ರೇಯಸ್ಕರ ಅಂದರೆ ಇದು ಅದಕ್ಕೆ ಉಪಾಯವಾಗುತ್ತೆ. ಆದ್ದರಿಂದ ಅದನ್ನು ಮಾಡೋಕ್ಕೆ ಅಶಕ್ತನಾದವನಿಗೆ ಇದುವೇ ಶ್ರೇಯಸ್ಕರ. ಆ ಒಂದು ದೃಷ್ಟಿಯಿಂದ ಹೇಳಲ್ಪಟ್ಟಿದೆ. ಯಥಾವಸ್ಥಿತ ವೇಷೇಣ ಅಭ್ಯಾಸಾತ್ ತದುಪಾಯಸ್ಯ ಶ್ರೇಯಸ್ತ್ವಂ ವಕ್ತುಂ ಅಯುಕ್ತಂ ವೈಪರೀತ್ಯಾತ್. ಯಥಾವಸ್ಥಿತವಾಗಿ ಪರಮಾತ್ಮ ಧ್ಯಾನ ಶುರುವಾಗಿ ಮಾಡಿಬಿಟ್ರೆ ಅದಕ್ಕಿಂತ ಆತ್ಮಜ್ಞಾನ ಶ್ರೇಯಸ್ಕರ ಅಂತ ಹೇಳೋಕ್ಕೆ ವಿಪರೀತವಾಗುತ್ತೆ, ಅದು ಸಾಧ್ಯವಿಲ್ಲ, ವಿರೋಧವಾಗುತ್ತೆ ಅದು. ಯಥಾವಸ್ಥಿತ ವೇಷೇಣ ಅಭ್ಯಾಸಾತ್ ತದುಪಾಯಸ್ಯ ಶ್ರೇಯಸ್ತ್ವಂ ವಕ್ತುಂ. ಯಥಾವಸ್ಥಿತವಾದ ಪರಮಾತ್ಮನ ಧ್ಯಾನಕ್ಕಿಂತ ಅದಕ್ಕೆ ಉಪಾಯವಾದ ಆತ್ಮಧ್ಯಾನ ಮಾಡು ಅಂತ ಹೇಳೋದು ಸರಿ ಹೋಗಲ್ಲ. ಅದು ಅಯುಕ್ತಂ ವೈಪರೀತ್ಯಾತ್, ವಿಪರೀತವಾಗತ್ತೆ. ಮುಂದಿನ ಹಂತಕ್ಕೆ ಹೊರಟೋಗಿದ್ದಾನೆ ಅವನು ಅಧಿಕಾರಿ, ಅವನಿಗೆ ಇದರ ಹಿಂದಿನ ಹಂತವೇ ಶ್ರೇಯಸ್ಕರ ಅಂತ ಹೇಳೋಕೆ ಸರಿ ಹೋಗಲ್ಲ. ಆದ್ದರಿಂದ ಅನಧಿಕಾರಿಣ ಕ್ರಿಯಮಾಣ ಭಗವದಭ್ಯಾಸ. ಅಧಿಕಾರವಿಲ್ಲದೆ ಹೋದರೂ ನನಗೆ ಅಧಿಕಾರವಿದೆ ಅಂತ ತಿಳಿದುಕೊಂಡು ಅದನ್ನೇ ಮಾಡ್ತೀನಿ ಅಂತ ಒಬ್ಬ ಹೋಗ್ತಾನಲ್ಲ, ಅವನಿಗೆ ಇಲ್ಲಿ ಹೇಳಿರೋದು ಪರಿಪಕ್ವ ಫಲರಸ ಲೋಲುಪ ವಟುಕರ ಮೃದಿತ ಶಲಾಟೋವತ್ ವಿರಸ ಏವ ಸ್ಯಾತ್. ಸ್ವಾಮಿ ದೇಶಿಕರಲ್ಲಿ ವಿಶೇಷವಾದ ಶಬ್ದ ಹೇಳಿದೆ. ಪರಿಪಕ್ವ ಫಲರಸ ಲೋಲುಪ, ಒಳ್ಳೆ ಪಕ್ವವಾದ ಹಣ್ಣನ್ನು, ಅದರ ರಸವನ್ನು ನಾನು ಅದನ್ನು ತಿಂದು ಚೆನ್ನಾಗಿ ಅನುಭವಿಸಬೇಕು ಅಂತ ಇಷ್ಟ ಬರುತ್ತೆ ಒಬ್ಬನಿಗೆ. ಯಾರು ಅಂದರೆ ಒಬ್ಬ ವಟುವಿಗೆ ಆ ರೀತಿ ಪಕ್ವವಾದ ಫಲದ ರಸ ಅನುಭವಿಸಬೇಕು ಅಂತ ಆಸೆ ಬರುತ್ತೆ. ಆದರೆ ಅವನ ಕೈಯಲ್ಲಿ ವಟುಕರ ಮೃದಿತ ಶಲಾಟು ಅಂದರೆ ಕಾಯಿ ಇನ್ನೂ ಹಣ್ಣೇ ಆಗಿಲ್ಲ,
ಕಾಯಿ ಸಿಕ್ಬಿಡುತ್ತೆ ಅವನಿಗೆ. ಅದನ್ನು ಎಷ್ಟು ಹಿಂಡಿದ್ರೂ ಅವನಿಗೇನು ರಸ ಬರೋದಿಲ್ಲ. ಕಾಯನ್ನು ಇಟ್ಕೊಂಡು ಹಿಂಡಕ್ಕೆ ನೋಡ್ತಾ ಇದ್ದಾನೆ, ಆದರೆ ಪರಿಪಕ್ವವಾದ ಫಲ ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಏನಾಗುತ್ತೆ ಅದು ಅಂದರೆ ವಿರಸಯೇ ಸ್ಯಾತ್, ರಸವೇ ಇರೋದಿಲ್ಲ ಅದರಲ್ಲಿ. ಆದ್ದರಿಂದ ಹೇಳೋದ್ರಲ್ಲಿ ಅತ್ಯರ್ಥ ಪ್ರೀತಿ ವಿರಹಿತಾತ್ ಕರ್ಕಶ ರೂಪಾತ್ ಸ್ಮೃತ್ಯಭ್ಯಾಸಾತ್ ಅಂತ ಹೇಳಿದ್ರು. ಕರ್ಕಶವಾದಾಗಿ ಹಾಗಾಗುತ್ತೆ ಅದು. ಹಾಗೆ ಮಾಡೋದಕ್ಕಿಂತ ತದಪೇಕ್ಷೆಯ ಯಥಾವಸ್ಥಿತ ರಸಾಭ್ಯಾಸ ಹೇತೋಹೋ, ಯಥಾವಸ್ಥಿತವಾದ ರಸ ಅದನ್ನು ಅಭ್ಯಾಸ ಮಾಡುವುದು ಶ್ರೇಯಸ್ಕರ. ಶ್ರೇಯಸ್ತು ಉಚಿತಮೇವ ಭವೇತ್ ಅಭಿಪ್ರಾಯೇಣ ಅತ್ಯರ್ಥ ಪ್ರೀತಿ ವಿರಹಿತ ಇತ್ತು. ಅದರಿಂದ ಪ್ರೀತಿ ವಿರಹಿತವಾದ ಅಭ್ಯಾಸಕ್ಕಿಂತ ನಿನಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಶ್ರೇಯಸ್ಕರ ಅನ್ನೋದು ಆ ರೀತಿ ಹೇಳಲ್ಪಟ್ಟಿದೆ. ಹೊರತು ಪ್ರೀತಿಪೂರ್ವಕವಾದ ಅಭ್ಯಾಸಕ್ಕಿಂತ ಆತ್ಮ ಸಾಕ್ಷಾತ್ಕಾರ ಶ್ರೇಯಸ್ಕರವಲ್ಲ. ಯಾಕೆಂದರೆ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆದಮೇಲೆ ಅದು ಉಂಟಾಗೋದು. ಪ್ರೀತಿ ಇಲ್ಲದಂತಹ ಅಭ್ಯಾಸ, ಆದ್ದರಿಂದ ಅದಕ್ಕೆ ಆವಾಗ ಅವನಿಗೆ ಅಧಿಕಾರವಿಲ್ಲ ಅಂತ ಸಿದ್ಧವಾಗುತ್ತೆ. ಇಲ್ಲದೆ ಹೋದರೆ ಅವನಿಗೆ ಯಥಾವಸ್ಥಿತವಾಗಿ ಬಂದ್ಬಿಡೋದು ಅಭ್ಯಾಸ. ಆಗ ಅಧಿಕಾರವಿಲ್ಲದವನು ಇಲ್ಲದೆ ಹೋದರೂ ಪ್ರಯತ್ನ ಪಟ್ಟರೆ ಏನಾಗುತ್ತೆ, ವಿರಸವಾಗುತ್ತೆ, ಅವನಿಗೆ ಫಲ ಸಿಗೋದಿಲ್ಲ. ಅಂತಹವನಿಗೆ ಇಲ್ಲಿ ಹೇಳಿರುವುದು. ತಥೇವ ಚ ಪಿತ್ತೋಪಹತ ಪಯಃಪಾನವತ್ ಅಕ್ಷೀಣ ಪಾಪಸ್ಯ ದುಷ್ಕರಂ ಕರ್ಕಶ ರೂಪಾತ್. ಪಿತ್ತ ಇರುವಂತಹ ಅವನಿಗೆ ಹಾಲು ಕುಡಿದ್ರೆ ಏನಾಗುತ್ತೆ, ಕಹಿಯಾಗಿರುತ್ತೆ. ಆದ್ದರಿಂದ ಆ ರೀತಿ ಆಗುತ್ತೆ ಅವನಿಗೆ. ಕರ್ಕಶ ರೂಪಾತ್ ಸ್ಮೃತ ಅಭ್ಯಾಸ ಅದು ಕರ್ಕಶ ರೂಪವಾಗಿರುತ್ತೆ, ಪಾಪವು ಹೋಗದೆ ಹೋದರೆ. ಅತ್ರ ಪರಮಾತ್ಮ ಅಭ್ಯಾಸ ಉಪಾಯತ್ವೇನ ವಿಹಿತಂ ಜ್ಞಾನಂ ಜೀವಾತ್ಮ ವಿಷಯಮೇವ ಯುಕ್ತಂ. ಪರಮಾತ್ಮನ ಅಭ್ಯಾಸಕ್ಕೆ, ಧ್ಯಾನಕ್ಕೆ, ಭಕ್ತಿಯೋಗಕ್ಕೆ ಉಪಾಯ ಅಂತ ಹೇಳಲ್ಪಟ್ಟಿರೋದು ಜೀವಾತ್ಮ ಜ್ಞಾನವೇ, ಜೀವಾತ್ಮ ವಿಷಯವೇ. ತಚ್ಚ ಧ್ಯಾನ ಸಾಧ್ಯತ್ವೇನ, ಅದು ಕೂಡ ಧ್ಯಾನದಿಂದಲೇ ಸಾಧ್ಯವಾದದ್ದು. ವಿವಕ್ಷಿತತ್ವಾತ್ ಅಪರೋಕ್ಷಾಕಾರಂ ಇತ್ಯಭಿಪ್ರಾಯೇಣ ಅಕ್ಷರಯಾಥಾತ್ಮ್ಯ ಅನುಸಂಧಾನಪೂರ್ವಕಂ ತದಪರೋಕ್ಷ ಜ್ಞಾನಂ. ಆದ್ದರಿಂದ ಇದು ಧ್ಯಾನದಿಂದಲೇ ಸಾಧ್ಯವಾಗುತ್ತೆ. ಆದ್ದರಿಂದ ಧ್ಯಾನದಿಂದ ಸಾಧ್ಯವಾದ್ದರಿಂದ ಪ್ರತ್ಯಕ್ಷವಾಗಿ ಅವನಿಗೆ ಉಂಟಾಗುವುದಕ್ಕೆ ಸಾಧ್ಯ. ಶ್ರೇಯ ಇತ್ಯಸ್ಯ ವಿಶಿಷ್ಯತೆ ಇತ್ಯಸ್ಯ ಚ ಸಮಾನಾರ್ಥತ್ವ ಜ್ಞಾಪನಾಯ ಹಿತತ್ವೇ ಆತ್ಮಹಿತತ್ವೇ ವಿಶಿಷ್ಯತೆ ಇತ್ಯುಕ್ತಂ. ಆತ್ಮನಿಗೆ ಅದುವೇ ಹಿತವಾದದ್ದು. ವ್ಯವಹಿತ ಉಪಾಯಸ್ಯಾಪಿ ಸೌಕರ್ಯಾತಿಶಯ ಲಕ್ಷಣಂ ಅತ್ರ ಹಿತತ್ವಂ. ವ್ಯವಹಿತ ಉಪಾಯವಾಗಿದ್ದರೂ ಕೂಡ ಕರ್ಮಯೋಗ ನೇರವಾಗಿ ಮೋಕ್ಷಕ್ಕೆ ಕಾರಣವಾಗುವುದಿಲ್ಲ. ಆದರೆ ಭಕ್ತಿಯೋಗ ಕಾರಣವಾಗಿ ಭಕ್ತಿಯೋಗದಿಂದಲೇ ಮೋಕ್ಷ ಬರೋದು. ಆದ್ದರಿಂದ ಇದು ವ್ಯವಹಿತವಾದ ಉಪಾಯವಾಯಿತು, ಅವ್ಯವಹಿತವಾಗಲಿಲ್ಲ. ಭಕ್ತಿಯೋಗ ಅವ್ಯವಹಿತವಾದ ಉಪಾಯ, ಕರ್ಮಯೋಗವು ವ್ಯವಹಿತ ಉಪಾಯವಾಯಿತು. ಆದರೂ ಕೂಡ ಇದು ಸೌಕರ್ಯ ಅತಿಶಯ ಸುಕರವಾದ್ದರಿಂದ ಇದು ಹಿತವಾಗುತ್ತೆ ಅವನಿಗೆ. ಅದು ಮಾಡೋಕ್ಕೆ ಅನಧಿಕಾರ, ಇದು ಮಾಡೋದು ಅವನಿಗೆ ಸುಕರವಾಗುತ್ತೆ. ನತು ಮುಖ್ಯತ್ವಾತ್, ಇದು ಮುಖ್ಯ ಅಂತ ಅರ್ಥವಲ್ಲ. ಯಾಕೆ ಅಂದರೆ ಇದು ವ್ಯವಹಿತವಾದ ಉಪಾಯ. ಆದ್ದರಿಂದ ನತು ಮುಖ್ಯತ್ವಾದಿ ರೂಪಂ ಅನಿಷ್ಪನ್ನ ರೂಪಾದಿ ಇತ್ಯಸ್ಯಾಪಿ ಪೂರ್ವದ ಅಭಿಪ್ರಾಯ. ಅದುವೇ ಅದು ಅನಿಷ್ಪನ್ನ ಅಂದರೆ ಮುಂದಿನದು ನಿಷ್ಪತ್ತಿ ಆಗದೇ ಇರುವಾಗ ಹಿಂದಿನ ಅವಸ್ಥೆಯನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು. ಕರ್ಮಣಃ ರಜಸ್ತಮೋ ಮೂಲ ರಾಗದ್ವೇಷಾದಿ ನಿವೃತ್ತಿ ರೂಪ ಶಾಂತಿಜನಕತ್ವೇ ಅವಾಂತರ ವ್ಯಾಪಾರ ನಿರಸ್ತ ಪಾಪತೆಯ. ಇದು ರಜಸ್ಸು ತಮಸ್ಸು ಅದರಿಂದೆಲ್ಲ ಬರುವಂತಹ ರಾಗದ್ವೇಷಗಳನ್ನೆಲ್ಲ ನಿವೃತ್ತಿ ಮಾಡುತ್ತೆ. ಫಲದಲ್ಲಿ ಆಶೆಯೇ ಇಲ್ಲದೆ ಭಗವದಾರಾಧನ ರೂಪವಾಗಿ ಮಾಡ್ತಾ ಇದ್ರೆ ಅವನಿಗೆ ಯಾರಲ್ಲಿಯೂ ಅವನಿಗೆ ರಾಗ ದ್ವೇಷ ಅವೆಲ್ಲ ನಾಶವಾಗುತ್ತೆ. ಅದೆಲ್ಲ ನಾಶವಾದಾಗ ಅವನಿಗೆ ಪಾಪಗಳೆಲ್ಲ, ಪ್ರತಿಬಂಧಕವಾದ ಪಾಪಗಳೆಲ್ಲ ನಾಶವಾಗುತ್ತೆ. ಅದನ್ನು ಇಲ್ಲಿ ಹೇಳಲ್ಪಟ್ಟಿದೆ. ಅದು ಮುಂದೆ ಕೆಲವು ಸಂದೇಹಗಳನ್ನು ಹೇಳ್ಕೊಂಡು ಇನ್ನೊಂದು ಸ್ವಲ್ಪ ಇದೆ ಇದರಲ್ಲಿ. ಅದಾದ ಮೇಲೆ ಕರ್ಮಯೋಗಿಗೆ ಬೇಕಾದಂತಹ ಆತ್ಮಗುಣಗಳನ್ನು ಹೇಳ್ತಾರೆ ಅದ್ಭುತವಾಗಿ 7 ಶ್ಲೋಕಗಳಲ್ಲಿ. ಅದನ್ನು ಇಲ್ಲಿಗೆ ಒಂದು ಘಟ್ಟ ಇಲ್ಲಿ ಬಂದಿದೆ. ಇನ್ನು ಮುಂದೆ ಕೆಲವು ಆಕ್ಷೇಪಗಳನ್ನು ಹಾಕ್ಕೊಂಡು ಸಂದೇಹಗಳನ್ನು ಅದಕ್ಕೆಲ್ಲ ಪರಿಹಾರವನ್ನು ಹೇಳ್ತಾರೆ ಸ್ವಾಮಿ ದೇಶಿಕನ್. ಅದನ್ನು ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರ. ನಿತ್ಯಂ ಅಚ್ಯುತ ಪದಾಂ ಯುಗ್ಮರುಕ್ಮವ್ಯಾಮೋ ಅಂತಹ ತಡಿತರಾಣಿತನಾಯ ಮೇನೆ ಅಸ್ಮತ್ ಗುರೋರ್ ಭಗವತೋ ಸಿರೇಕ ಸಿಂಧೋ ರಾಮಾನುಜಸ್ಯ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ನಿಗಮಾಂತ ಮಹಾದೇವಾಯ ನಮಃ. ಶ್ರೀ ಕೃಷ್ಣ.